ಎಲ್ಲರೂ ಸೇರಿದರೆ ಖಂಡಿತವಾಗಿ ನಮ್ಮ ಕಾರ್ಯ ಕೈಗೊಳ್ಳುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಮಂಗಳವನ್ನು ನಡೆಸಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಸ್ವಾಮಿಗಳು ಹೋಗೋ ಜಾಗ ಗೊತ್ತಾಗಿ ಚೇರ್ ಕೂಡ ಬಂದ್ಬಿಟ್ರು. ಗಂಗೆಯ ತಲೆಗೆ ಗಂಗಾಧರ ಅಂತ ಗಂಗೆಯ ತಲೆಗೆ ಗಂಗಾಧರ ಅಂತ ಒಂದೇ ಸಬ್ಗೋ ಮಾಲಿಕ್ ಏಕ್ ಹೈ. ನಮ್ಮ ಕೂಗನ್ನ ಕೇಳುವ ಇನ್ನೊಂದು ವ್ಯಕ್ತಿ ಮೇಲಿದ್ದಾನೆ. ದೇವನೊಬ್ಬನಿರುವ, ಅವ ನಮ್ಮ ಕಾಯುತ್ತಿರುವ. ಆಪತ್ಕಾಲದಲ್ಲಿ ಬಂದಂತ ನಾಮ ಗೋವಿಂದ ಎಂಬ ನಾಮ. ದ್ರೌಪದಿಯನ್ನು ರಕ್ಷಣೆ ಮಾಡಿ ಅಕ್ಷಯಾಂಬರವನ್ನು ಇತ್ತು ಅಧೋಕ್ಷಜ ಎಂಬ ನಾಮ ಹೊತ್ತು ಗೋವಿಂದೇತಿ ಸದಾ ಸ್ನಾನಂ ಗೋವಿಂದೇತಿ ಸದಾ ಸದಾ ಗೋವಿಂದನಾಮ ಸಂಕೀರ್ತನಂ ಸೇರಿದ ಎಲ್ಲ ಭಕ್ತವರಿಂದ ನಮ್ಮ ಆಪತ್ಕಾಲದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಈ ಸಂಕಟವನ್ನು ದೂರ ಮಾಡೋ ಎಂಬುದಾಗಿ ಎರಡು ಕರೆ ಎತ್ತಿ ಗೋವಿಂದನ ನಾಮ ಸಂಕೀರ್ತನೆ ಹೇಳಿಕೊಡ್ತೇವೆ. ಈ ನಾಮ ಸಂಕೀರ್ತನೆ ನಮೋ ಎಂಬ ಎರಡು ಅಕ್ಷರಕ್ಕೆ ಮುಟ್ಟಬೇಕು. ಹಾಗೆ ಮಾಧ್ಯಮದ ಮೂಲಕವಾಗಿ ಆ ನಿಮಿತ್ತವಾಗಿ ಕರ ಎತ್ತಿ ಶಿರವಾಗಿ ಶ್ರುತಾಮಲ ಸತ್ಯವಚ ಶಪದೇರಿತ ಮುಚ್ಚಿರಿತ ಬಾಹುವಿಲಂ ಎರಡು ಕರ ಎತ್ತಿ ಹಾಡ್ತೇವೆ. ನಮ್ಮನ್ನು ರಕ್ಷಣೆ ಮಾಡು, ನಮ್ಮನ್ನು ರಕ್ಷಿಸು, ಈ ಉಸಿರನ್ನು ರಕ್ಷಿಸುವುದಾಗಿ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ತಾಯಿ ಹುಡುಗರು ಎಲ್ಲ ದಾಖಲೆ ಇರ್ತದೆ. ಈ ಕ್ಯಾಮ್ರಾದಲ್ಲ ದೊಡ್ಡ ಕ್ಯಾಮ್ರಾ ಇದೆ, ಸಿಸಿ ಕ್ಯಾಮ್ರಾ ಯಾವ ಮಾಡಿ ಚಿತ್ರ ಹುಟ್ಟ ಚಿತ್ರದ ರಕ್ಷಣೆ ಆಗಿರ್ತದೆ. ಅದಕ್ಕಾಗಿ ಎಲ್ಲರೂ ಸಂಕೋಚ ಪಡಿದೆ, ನಿಮ್ದೆಲ್ಲ ಹಾಗೆ ನೋಡಿರ್ತದೆ. ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ರಾಧಾರಮಣ ಹರಿ ಗೋವಿಂದ 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 ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಯಾದವ ಜೈ ಜೈ ಮಾಧವ ಜೈ ಜೈ ಯಾದವ ಜೈ ಜೈ ಮಾಧವ ಜೈ ಜೈ ಮಧುಸೂದನ ಮುರಳಿ ಮೋಹನ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಅಚ್ಯುತ ಜೈ ಜೈ ಕೇಶವ ಜೈ ಜೈ ಹರಿ ಶ್ರೀ ಕೃಷ್ಣ ಜೈ ಜೈ ಗೋವಿಂದ ಜೈ ಜೈ ಗೋಪಾಲ ಜೈ ಜೈ ಅಂತ ಹೇಳಿ ಈ ಸಸ್ಯ ಶ್ಯಾಮಲೆಗೆ ನಾವು ವಂದನೆಗಳನ್ನ ಹೇಳೋಣ. ಸಸ್ಯ ಶ್ಯಾಮಲಾಂ ಅಂದ್ರೆ ಒಂದೇ ಮಾತರಂ. ಸಸ್ಯ ಶ್ಯಾಮಲಾಂ, ಸಸ್ಯ ಶ್ಯಾಮಲಾಂ, ಒಂದೇ ಮಾತರಂ. ನಮಸ್ಕಾರ. ಹಸಿರೇ ಉಸಿರು, ಹಸಿರೇ ಉಸಿರು. ಧನ್ಯವಾದ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ಪರಮ ಪೂಜ್ಯ ಶ್ರೀಗಳಿಂದ ಹಾಗೂ ಸಮಾಜದಲ್ಲಿ ಬೆಂಕಿ ಬೀಳದಂತೆ ಕಾವಲಿರುವ ಜೋರಾಗಿ ಬರಲಿ ಘೋಷಣೆ. ಹಸಿರೇ ಹಸಿರೇ
ಈ ಸಂದೇಶವನ್ನ ಶ್ರೀಮತಿ ಶಿವಲಿಂಗ ಮಹಾಸ್ವಾಮಿಗಳು ಮಂಡಲಮಠ ಚೌಕಿಮಠ ಅವರು ಕಳಿಸಿದ್ದಾರೆ. ಈ ಯೋಜನೆ ಪರಿಸರ ಮತ್ತು ಜನಹಿತಕ್ಕೆ ಮಾರಕವಾಗಿರುವುದರಿಂದ ಹಲವಾರು ಗಂಭೀರ ಸಮಸ್ಯೆಗಳನ್ನು ಮುಂದಿನ ತಲೆಮಾರಿನ ಜನ ಸಮುದಾಯಕ್ಕೆ ಸಮಸ್ಯೆಯಾಗಿ ಕಾಣುವುದು ಸತ್ಯ. ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಪ್ರದೇಶದ ಇಳಿಜಾರಿನ ಗುಡ್ಡ ಕಣಿವೆಗಳ ಕಾಡು ಛಿದ್ರವಾಗಿ ಮಳೆಗಾಲದಲ್ಲಿ ಭೂ ಕುಸಿತದಂತಹ ನೈಸರ್ಗಿಕ ಅವಘಡಗಳು ಮುಂದಿನ ದಿನಗಳಲ್ಲಿ ಹೆಚ್ಚಾಗಬಹುದು ಅಂತಕ್ಕಂಥ ಈ ಯೋಜನೆಯ ಪ್ರತಿರೋಧಕ್ಕೆ ತಮ್ಮ ಸಂಪೂರ್ಣ ಬೆಂಬಲವಿದೆ ಅಂತಕ್ಕಂಥ ಸಂದೇಶವನ್ನು ಕಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಕರ್ನಾಟಕ ರಾಜ್ಯದ ಆರ್ ವಿ ದೇಶಪಾಂಡೆ ಅವರು ಅಧ್ಯಕ್ಷರು ಹನ್ನೆರಡು ಜಿಲ್ಲೆಯಂತಹ ಸೂಕ್ಷ್ಮ ಪರಿಸರ ವ್ಯವಸ್ಥೆ, ಅರಣ್ಯ ಸಂಪತ್ತು ಮತ್ತು ಜನಜೀವನಕ್ಕೆ ನೇರವಾಗಿ ಅವಲಂಬಿತವಾಗಿರುವ ಪ್ರದೇಶಗಳಲ್ಲಿ ಯಾವುದೇ ನದಿ ಕಣಿವೆ ಯೋಜನೆಗಳನ್ನು ಕೈಗೊಳ್ಳುವ ಮುನ್ನ ಅದರ ಪರಿಣಾಮಗಳನ್ನು ಗಂಭೀರವಾಗಿ ಅಧ್ಯಯನ ಮಾಡುವುದು ಅತ್ಯಂತ ಅವಶ್ಯಕವಿರುತ್ತದೆ. ಅಲ್ಲದೆ ಈಗಾಗಲೇ ಹಲವಾರು ಯೋಜನೆಗಳಿಂದ ನಲುಗಿರುವ ನಮ್ಮ ಜಿಲ್ಲೆಯಲ್ಲಿ ಇಂತಹ ಯೋಜನೆಗಳು ಜನಜೀವನ, ಕೃಷಿ, ತೋಟಗಾರಿಕಾ, ಪರಿಸರ ಹಾಗೂ ಸ್ಥಳೀಯರ ಬದುಕಿನ ಮೇಲೆ ಅಪಾರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇಂತಹ ವಿಷಯದ ಸೂಕ್ಷ್ಮತೆಯನ್ನು ಹಾಗೂ ವಿವರವಾದ ಅಧ್ಯಯನದ ಅಗತ್ಯತೆಯನ್ನು ಸರ್ಕಾರದ ಗಮನಕ್ಕೆ ತರಲು ಪ್ರಯತ್ನಿಸುತ್ತೇನೆ ಎಂದು ಸಂದೇಶವನ್ನು ನಡೆದರೆ ಅದು ವಿಕೃತಿ, ಅಧರ್ಮ. ಹರಿಯುವ ನದಿಯನ್ನು ತಡೆದರೆ, ಬೀಸುವ ಗಾಳಿಯನ್ನು ತಡೆದರೆ ಅದು ಅಧರ್ಮ ಅಂತ ಕರೆಸಿಕೊಳ್ತದೆ, ವಿಕೃತಿಗೆ ಆಹ್ವಾನ ಕೊಟ್ಟಂತಾಗುತ್ತದೆ. ಶಿರಸಿಯಲ್ಲಿ ನಡೆಯುವ ಬೃಹತ್ ಜನಸಮಾವೇಶಕ್ಕೆ ಸಂಪೂರ್ಣ ಬೆಂಬಲವಿದೆ ಎಂದು ಸಂದೇಶವನ್ನ ಕಳಿಸಿದ್ದಾರೆ. ಹೀಗೆ ಹಲವಾರು ಜನ ಸಂದೇಶವನ್ನು ಕಳಿಸಿದ್ದಾರೆ. ಅಕ್ಕ ಪೊಲೀಸರು ಕೂಡ ಹುಬ್ಬಳ್ಳಿಯಿಂದ ಬಂದು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲರಿಗೂ ಧನ್ಯವಾದ. ನಮ್ಮ ಜಿಲ್ಲೆಯ ಸಂಸದರು ಆತ್ಮೀಯರಾದಂಥ ವಿಶ್ವೇಶ್ವರ ಹೆಗಡೆಯವರೇ, ಈ ಭಾಗದ ಶಾಸಕರು ಆತ್ಮೀಯರಾದಂಥ ಭೀಮಣ್ಣ ನೇತ್ರವರೇ, ತೊಂದರೆ ಆಗ್ತದೆ. ಹಾಗಾಗಿ ಇದು ಇಷ್ಟೆಲ್ಲ ಹಣವನ್ನ ಹಾಕಿ ನಮ್ಮ ಜಿಲ್ಲೆಗೆ ಕೊಡುವಂಥದ್ದು ಎಲ್ಲ ರೀತಿಯ ತೊಂದರೆನೂ ಆಗಿದೆ. ಎಲ್ಲೂ ತೊಂದರೆ ಆಗಲಿಲ್ಲ ಅನ್ನಲಿಲ್ಲ. ನಾವೆಲ್ಲ ತೊಂದರೆಯನ್ನು ತಗೊಂಡಿದ್ದೇವೆ. ಇರೋದು 20% ಕೃಷಿ ಭೂಮಿ, 80% ಅರಣ್ಯ ಭೂಮಿ. ಅದರಲ್ಲಿ 75,000 ಕುಟುಂಬ ಅರಣ್ಯ ಭೂಮಿಯಲ್ಲಿ ವಾಸಿಸ್ತವ್ರೆ. ನಮ್ಮ ಸರ್ಕಾರ ಇರುವಾಗಲೇ 70,000 ಕುಟುಂಬದವರಿಗೂ GPS ಅನ್ನ ಮಾಡಿಕೊಟ್ಟು ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದು 2013ರಿಂದ 2018ರವರೆಗೆ. ಅದರ ನಂತರ ಏನಾಗಿದೆ ನಿಮ್ಗೆ ಗೊತ್ತಿದೆ, ಹೇಳಬಾರ್ದು. ಈಗ ಮತ್ತೆ ಚಾಲನೆ ಕೊಟ್ಟು ಅವರಿಗೆ ಹಕ್ಕುಪತ್ರ ಕೊಡಬೇಕು. ಅವರು ಜೀವಂತ ಇರುವಾಗ ಅದನ್ನು ಅನುಭವಿಸಬೇಕು, ಅವ್ರ ಮಕ್ಕಳಿಗೆ ಅದನ್ನು ಬಿಟ್ಟು ಹೋಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ. ಅದರ ಮಧ್ಯದಲ್ಲಿ ಇಂಥ ಯೋಜನೆಯನ್ನ ಬಂದು ನಮ್ಮ ಕೃಷಿಕರಿಗೆ, ಈ ಜಿಲ್ಲೆಗೆ, ಮೀನುಗಾರರಿಗೆ ಅಥವಾ ಈ ಜಿಲ್ಲೆಯ ಜನಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತದಲ್ಲಿ ಗೊತ್ತಾಗಿರು ಮತ್ತೆ ಇಂಥ ಯೋಜನೆಗಳಿಗೆ ಅದರಲ್ಲೂ ವಿಶೇಷವಾಗಿ ಇದ್ರ ಬಗ್ಗೆ ಬಹಳ ಅಧ್ಯಯನ ಮಾಡಿಸಿ ಅಥವಾ ಮಾಡಿ ಗುರುಗಳು ಇವತ್ತೇ ನಿಮ್ಮ ಎಲ್ಲರನ್ನ ಕೂರಿಸಿ ನಮ್ಮ ಎಲ್ಲರನ್ನ ಕರೆದು ಇದು ಇಲ್ಲಿಗೆ ಕೈ ಬಿಡಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಇದು ಖಂಡಿತ ಇದು ಕೈ ಬಿಡಬೇಕು. ನಮ್ಮ ಜಿಲ್ಲೆಗೆ ಪೂರಕವಾದಂಥ ಅಥವಾ ನಮ್ಮ ಜಿಲ್ಲೆಯ ಜನತೆ ಅನುಕೂಲ ಆಗುವಂಥ ಯಾವುದೇ ಯೋಜನೆ ಇದ್ರೂ ನಾವು ಪಕ್ಷಾತೀತವಾಗಿ ಸಹಕರಿಸೋಣ. ಈಗ ಇದು ಪೂರಕ ಅಲ್ಲ, ಹಾಗಾಗಿ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಸೇರಿ ಯಾವ ಸಂದರ್ಭದಲ್ಲಿ ಆಯಿತು ಏನು ಹೇಳಲಿಕ್ಕೆ ಹೋದರೆ ಭಾಳ ಹೇಳ್ಬೋದು. ಗುರುಗಳ ವೇದಿಕೆಯಲ್ಲಿ ಹೆಚ್ಚು ಮಾತಾಡಲಿಕ್ಕಿಲ್ಲ, 10 ನಿಮಿಷ ಕೊಟ್ಟಿದ್ದಾರೆ. ನಾನು ಮಾತಾಡಿದ್ದು ಜಾಸ್ತಿ.
ಹಾಗಾಗಿ ನಾವೆಲ್ಲರೂ ಸೇರಿ ಜನಪ್ರತಿನಿಧಿಗಳು ನಿಮ್ಮ ಜೊತೆ ನಿಂತು ಈ ಜಿಲ್ಲೆಯ ಮಾರಕವಾಗುವಂಥದ್ದು ಗುರುಗಳ ಒಂದು ಆದೇಶದ ಪ್ರಕಾರ ಈ ಕೆಲಸವನ್ನ ನಾವು ನೀವು ಸೇರಿ ಮಾಡೋಣ. ಗುರುಗಳ ಸಮ್ಮುಖದಲ್ಲಿ ನಾನು ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಜಿಲ್ಲೆಗೆ ಮಾರಕ ಆಗ್ತದಲ್ಲಿ ಆಗಿದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮುಂದಿನ ದಿನದಲ್ಲಿ ಇದಕ್ಕೆ ಸಮಗ್ರವಾಗಿ ನಿಮ್ಮ ಜೊತೆ ನಾವು ಇದ್ದು ಇದನ್ನ ವಿಧಾನಸಭೆಯಲ್ಲಿ, ಅಲ್ಲಿ ಪಾರ್ಲಿಮೆಂಟಲ್ಲಿ ಅಲ್ಲಿದ್ದು 90%, ನಮ್ದು ಇಲ್ಲಿಂದ ಕೊಡೋದು 10% ಮಾತ್ರ. ಈ ಯೋಜನೆಗೆ 90% ಅನುದಾನ ಸೆಂಟ್ರಲ್ ಗೌರ್ಮೆಂಟ್, ನಾವು ಕೊಡೋದು 10%. ಇದಕ್ಕೂ ಒಪ್ಪಿಗೆ ಹಿಂದೆ ಕೊಟ್ಬಿಟ್ಟಿದ್ದಾರೆ, ಆದ್ರೂ ಕೊಟ್ಟಿದ್ದಾರೆ, ಆಗಿದೆ, ಆಗಿ ಹೋಗಿದೆ ಅನ್ನೋದಲ್ಲ. ಮುಂದೆ ಇದನ್ನ ಸರಿಪಡಿಸಲಿಕ್ಕೆ ನನ್ನ ಸಂಪೂರ್ಣವಾದಂತ ಸಹಕಾರ ನಿಮ್ಮ ಜೊತೆಲಿ ನಾನು ಇದ್ದೀನಿ ಅನ್ನೋ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಶ್ರೀಯುತರಿಗೆ. ನಮ್ಮ ಹೆಮ್ಮೆಯ ಸುಸಂಸ್ಕೃತ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ನನ್ನ ನಮಸ್ಕಾರಗಳನ್ನು ಮಾಡ್ತಾ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಮಂಕಾಳು ವೈದ್ಯರವರೇ, ಶಾಸಕರಾದಂತಹ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಅವರೇ, ಭೀಮಣ್ಣ ನಾಯ್ಕ ಅವರೇ, ಶಾಂತಾರಾಮ್ ಸಿದ್ದಿ ಅವರೇ, ಹಾಗೂ ಇದುವರೆಗೆ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರುವಂತಹ ಶ್ರೀಯುತ BM ಕುಮಾರಸ್ವಾಮಿ ಅವರೇ, ಅನಂತ ಶೀಸ್ ಅವರನ್ನು ಒಳಗೊಂಡಂತೆ ವೇದಿಕೆ ಮೇಲಿರುವಂತಹ ಎಲ್ಲ ಸಂಘಟಕ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂತಹ ಪ್ರಮುಖರೇ, ಸಭೆಯಲ್ಲಿ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಿಗಳೇ, ಮಾಧ್ಯಮದ ಸ್ನೇಹಿತರೆ, ನಾನು ನನ್ನ ಮಾತು ಎಲ್ಲಿಂದ ಶುರು ಮಾಡಲಿ ಅಂತ ನೋಡಿದೆ. ಹಿಂದೆಲ್ಲ ಮಾತನಾಡೋದ್ರ ಬಗ್ಗೆ ಮಾತಾಡ್ಕೊಂಡು ಶುರು ಮಾಡ್ಲು ಅಥವಾ ನನ್ನದೇ ಆದ ಮಾತುಗಳೇ ನಾನು ಆಡ್ಲು ಅಂತ ಯೋಚನೆ ಮಾಡ್ತಾ ಇದ್ದೆ. ಯಾಕೆಂದ್ರೆ ನಮಗೂ ಬಹಳ ಮಾತಾಡ್ಲಿಕ್ಕೆ ಬರ್ತದೆ, ನಮಗೂ ಈ ವೇದಿಕೆಯಲ್ಲಿ ಏನ್ ಮಾತಾಡಬೇಕು ಅಂತ ನನಗೆ ಗೊತ್ತದೆ. ಹಾಗಾಗಿ ಇನ್ನೇನೂ ಮಾತಾಡೋದಿಲ್ಲ. ಈ ವೇದಿಕೆಗೆ ಏನ್ ಮಾತಾಡಬೇಕು, ಪೂಜ್ಯ ಸ್ವಾಮೀಜಿಯವರಿಗೆ ಏನ್ ಮಾತಾಡಬೇಕು ಅದನ್ನು ಮಾತಾಡ್ತೇನೆ. ತಾವು ಉಳಿದಿದ್ದು ಯಾವ ವಿಷಯ ಈ ಪ್ರಸ್ತಾಪ ಏನಾಗಿದೆಯಲ್ಲ ಅದಕ್ಕೆ ಉತ್ತರ ನಾನು ಕೊಡ್ಲಿಕ್ಕೆ ಬರಲಿಲ್ಲ ಅಂತ ಅನ್ಕೋಬೇಡಿ. ನಾನು ಇಷ್ಟೇ ಹೇಳೋದು, ನಾನು ಪರಿಸರ ಹೋರಾಟದಲ್ಲಿ 90ನೇ ಇಸ್ವಿಯಿಂದ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆ ಯಾವಾಗ ಮಾಡಿದ್ರು ಆ ಕ್ಷಣದಿಂದ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಒಬ್ಬ ಪದಾಧಿಕಾರಿಯಾಗಿದ್ದೇನೆ, ಇವತ್ತಿಗೂ ಇದ್ದೇನೆ. ಅವತ್ತಿಂದ ಇವತ್ತಿನ ತನಕ ನಿಮ್ಮ ಪ್ರತಿನಿಧಿಯಾಗಿ ನನ್ನ ನಿಲುವಿನಲ್ಲಿ ಯಾವ ಕ್ಷಣದಲ್ಲೂ ವ್ಯತ್ಯಾಸ ಆಗಿಲ್ಲ, ಆಗೋದಿಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದೇನೆ. ನೀವೆಲ್ಲ ಸಾಕ್ಷಿ ಇದ್ದೀರಿ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಮ್ಮ ಜಿಲ್ಲೆಯ ಪರಿಸರದ ರಕ್ಷಣೆಯಲ್ಲಿ, ಪ್ರಕೃತಿಯ ರಕ್ಷಣೆಯಲ್ಲಿ, ನಮ್ಮ ಜಿಲ್ಲೆಯ ಆಗುಹೋಗುಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ನಿರ್ಣಯವನ್ನು ತೆಗೆದುಕೊಳ್ಳುತ್ತೋ ಅದಕ್ಕೆ ನಾನು ಬದ್ಧ ಅನ್ನುವಂತ ಮಾತು ಹೇಳಿದ್ದೇನೆ. ಅಷ್ಟೇ ಅಲ್ಲ, ಇವತ್ತು ನಮ್ಮೆಲ್ಲ ಪ್ರತಿನಿಧಿಗಳ ಮೇಲೆ ವಿಶ್ವಾಸ ಇಟ್ಟು ಹೇಳ್ತೇನೆ, ನಾವೆಲ್ಲರೂ ಬದ್ಧರಾಗಿದ್ದೇವೆ ನಿಮಗೆ ಜೊತೆಯಲ್ಲಿ ಅನ್ನೋದನ್ನ ನಾನು ವಿಶ್ವಾಸದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಸಮಾವೇಶ ಬಹಳ ಸೂಕ್ಷ್ಮವಾದಂತ ಜವಾಬ್ದಾರಿಯುತವಾದ ಸಮಾವೇಶ. ನಾವೆಲ್ಲರೂ ದೇಶದ ಉದ್ದಗಲದ ಪರಿಸ್ಥಿತಿಗಳನ್ನ ನೋಡಿದ್ದೇವೆ. ನಾನು ಬಹಳ ವಿವರಕ್ಕೆ ಹೋಗೋದಿಲ್ಲ, ಸಮಯ ಕಡಿಮೆ ಇದೆ. ನೀರು ಬೆಂಕಿ ಆರಿಸೋದಕ್ಕೆ ಬಳಸೋದು ನಮ್ಗೆ ಗೊತ್ತಿದೆ. ನೀರು ಬೆಂಕಿಯನ್ನ ಆರಿಸೋದಕ್ಕೆ ಬಳಸೋದು, ಆದ್ರೆ ನೀರು ಅದು ಹೇಗೆ ಬೆಂಕಿಯನ್ನ ಹಚ್ಚುತ್ತೆ ಅನ್ನೋದನ್ನು ನಾವೆಲ್ಲರೂ ನೋಡಿದ್ದೇವೆ. ಅಷ್ಟು ಸೂಕ್ಷ್ಮವಾದಂತ ವಿಷಯ ಅದು, ಅಷ್ಟು ಜವಾಬ್ದಾರಿಯುತವಾದಂತ ವಿಷಯ ಅದು. ಹಾಗಾಗಿ ಇಂಥ ಒಂದು ಮಹತ್ವದ ಸೂಕ್ಷ್ಮವಾದಂತ ವಿಷಯದಲ್ಲಿ ಇನ್ನೊಬ್ಬರ ಭಾವನೆಗಳನ್ನು ಸಹ ನಾವು ಅಷ್ಟೇ ಗೌರವಯುತವಾಗಿ ಅದನ್ನ ಸ್ವೀಕರಿಸ್ತಾ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಪರಿಹಾರವನ್ನ ಕಂಡುಕೊಳ್ಬೇಕಾದಂತದ್ದು ನಮ್ಮೆಲ್ಲರ ಒಟ್ಟಾದಂತ ಜವಾಬ್ದಾರಿ. ಹಿಂದಿನಿಂದ ನಮ್ಮ ಹಿರಿಯರ
ಕಾರಣದಿಂದಾಗಿ ನಮ್ಮೆಲ್ಲರಿಗೆ ಬಳುವಳಿಯಾಗಿ ನಮಗೆ ಈ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡು ನಮಗೆ ಸಿಕ್ಕಿದೆ. ಉಸಿರಾಡೋದಕ್ಕೆ ಶುದ್ಧ ಗಾಳಿ, ಕುಡಿಯೋದಕ್ಕೆ ಶುದ್ಧ ನೀರು, ಕೃಷಿಗೆ ಶುದ್ಧ ಭೂಮಿ, ನಮಗೇನು ಇವೆಲ್ಲವೂ ಸಿಕ್ಕಿದೆ ನಮಗೆ ನಮ್ಮ ಹಿಂದಿನವರ ತ್ಯಾಗದಿಂದ, ಹಿಂದಿನವರ ಕೊಟ್ಟಂತ ಬಳುವಳಿಯ ಕಾರಣದಿಂದ. ಈಗ ನಮ್ಮ ಜವಾಬ್ದಾರಿ ಮುಂದಿನ ಪೀಳಿಗೆಗಳಿಗೆ ಇದನ್ನು ಹಸ್ತಾಂತರಿಸಬೇಕಾಗಿದೆ, ಈ ಎಲ್ಲ ಸಂಗತಿಗಳನ್ನ. ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರಿರುವಂತವರು ಬಹಳ ದೊಡ್ಡ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೋಸ್ಕರವಾಗಿ ಸೇರಿದ್ದೀವಿ. ಕೇವಲ ನಮ್ಮ ರಕ್ಷಣೆಗೆ ಮಾತ್ರ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗಳ ರಕ್ಷಣೆಗೆ ನಾವು ಇಲ್ಲಿ ಸೇರಿದ್ದೇವೆ ಅನ್ನುವಂತ ಹೊಣೆಗಾರಿಕೆ ಜವಾಬ್ದಾರಿ ನಮ್ಮೆಲ್ಲರಿಗೂ ಇದ್ದೇ ಇದೆ. ಬಂಧುಗಳೇ, ಈ ಯೋಜನೆಗಳು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ, ಇವತ್ತು ನಿನ್ನೆ ಶುರುವಾಗಿರೋದಲ್ಲ. 30 ವರ್ಷದ ಹಿಂದೆ ಬೇಡ್ತಿ ಯೋಜನೆ, ಅಘನಾಶಿನಿ ಯೋಜನೆ ವಿಷಯದಲ್ಲಿ ಪೂಜ್ಯ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಿದರು. 80ರಲ್ಲೇ ಅಪ್ಪಿಕೋ ಚಳವಳಿ ಆಯಿತು. ನಮ್ಮ ಜಿಲ್ಲೆಯ ಇತಿಹಾಸವನ್ನು ನಾವು ನೋಡಿದ್ರೆ ಶಿವರಾಮ್ ಕಾರಂತರು ಪರಿಸರಕ್ಕೋಸ್ಕರವಾಗಿ ಲೋಕಸಭೆಗೆ ಸ್ಪರ್ಧಿಸಿದ್ರು. ನಮ್ಗೆ ಗೊತ್ತಿದೆ, ಹೊನ್ನಾವರದ ನಮ್ಮ ಕುಸುಮಾ ಸೊರಬ್ ಅವರು ಇಡೀ ಜಿಲ್ಲೆಯಲ್ಲಿ ಆ ಕಷ್ಟದ ಸಂದರ್ಭದಲ್ಲಿ ನಮ್ಮಲ್ಲಿ ಪರಿಸರ ಜಾಗೃತಿಯನ್ನು ಉಂಟು ಮಾಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ರು ಅಂತ. ಇವತ್ತು ನಿನ್ನೆ ಶುರುವಾಗಿದ್ದಲ್ಲ ಇದು ಯಾವುದು. ನದಿ ಇದೆ ನಮ್ಮ ಹತ್ರ, ಆ ಪವಿತ್ರ ನದಿ ಇದೆ, ಸಮೃದ್ಧ ನದಿ ಇದೆ. ಹಾಗಾಗಿ ಈ ರೀತಿಯ ತೂಗುಗತ್ತಿ ಇದು ಅವತ್ತಿಂದಲೂ ಇದೆ, ಇವತ್ತು ಮತ್ತೆ ಆ ತೂಗುಗತ್ತಿ ಬೀಸ್ತಾ ಇದೆ. ಇದಕ್ಕೆ ಯಾರ್ಯಾರು ಏನ್ ಕಾರಣ ಅನ್ನೋದು ನಾನು ಇಲ್ಲಿ ವಿಶ್ಲೇಷಣೆ ಮಾಡೋದಿಲ್ಲ. ಯಾರಾದ್ರೂ ಏನಾದ್ರೂ ಎಲ್ಲೆಲ್ಲಾದ್ರೂ ಕಾರಣರಿದ್ರೆ ನಮ್ಗೆ ಗೊತ್ತಿದೆ ಅದು ಯಾರ್ಯಾರು ಎಲ್ಲೆಲ್ಲಿ ಕಾರಣ ಅಂತ. ಯಾರು ತಿಳ್ಕೊಳ್ಳಿಕ್ಕಾಗದೆ ಇರುವಂತ ಸ್ಥಿತಿಯಲ್ಲಿ ಇಲ್ಲ. ನಮಗೆ ಶರಾವತಿ ನದಿ ತಿರುವು ಯೋಜನೆ ಮಂಕಾಡು ವೈದ್ಯರ ಕ್ಷೇತ್ರದಲ್ಲೇ ಬರೋದು, ಅದು ರಾಜ್ಯ ಸರ್ಕಾರದ್ದೇ ಯೋಜನೆ. ಅದು ಅದರಿಂದ ಆಗ್ತಾ ಇರೋ ತೊಂದರೆಯೂ ನಮ್ಗೆ ಗೊತ್ತಿದೆ, ಅದು ಅವರಿಗೂ ಗೊತ್ತಿದೆ. ನಾವೆಲ್ಲ ಸೇರಿ ಬೇಡ್ತಿ ಅಘನಾಶಿನಿ ಹಿಡಿದಾಗೆ ಶರಾವತಿ ನದಿ ಯೋಜನೆಯೂ ಸಹ, ಪಂಪ್ ಸ್ಟೋರೇಜ್ ಯೋಜನೆಯೂ ಸಹ ನಮ್ಮ ಜಿಲ್ಲೆಗೆ, ಪ್ರಕೃತಿಗೆ, ಪರಿಸರಕ್ಕೆ ಅಪಾಯಕಾರಿ ಅನ್ನುವಂಥದ್ದು ಇದ್ದೇ ಇದೆ. ಅದು ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಈ ಸಮಾವೇಶದಲ್ಲಿ ಅದು ಒಂದು ವಿಷಯವೇ ಇದೆ. ಯೋಜನೆ ಆಗಿದೆ. ಬಂಧುಗಳೇ, ನಾವು ನಮ್ಮ ಜಿಲ್ಲೆ ಈ ಸಮೃದ್ಧತೆ ಇರೋದ್ರಿಂದಾಗಿ ಅನೇಕ ಸಮಸ್ಯೆಗಳು ನಮಗೆ ಉದ್ಭವ ಆಗಿದ್ದಿದೆ. ಕಾಲಕ್ಕೆ ನಾವೆಲ್ಲರೂ ಸಂಘಟಿತರಾಗಿದ್ದ ಕಾರಣದಿಂದಾಗಿ ನಮಗೆ ಪರಿಹಾರವೂ ಸಿಕ್ಕಿದೆ. ನಾನು ಕೈಗ ಯಾವಾಗ ಮತ್ತೆ ಶುರುವಾಯಿತು ಅನ್ನೋದನ್ನು ಹೇಳೋದಿಲ್ಲ. ಇವತ್ತು 5-6 ಹೇಳುವಾಗ ಹಿಂದೆ ಯಾವಾಗ ಶುರುವಾಯಿತು ಅನ್ನೋದನ್ನ ನಾನು ಉಲ್ಲೇಖಿಸೋದಿಲ್ಲ. ನಮ್ಮ ಸಮಸ್ಯೆಗೆ ಪರಿಹಾರಕ್ಕೆ ನಾವು ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರಯತ್ನವನ್ನ ನಾವು ಮುಂದುವರಿಸೋಣ ಅನ್ನುವಂತ ಮಾತನ್ನ ಮತ್ತೆ ನಾನು ನಿಮ್ಮಲ್ಲಿ ಹೇಳ್ತಾ, ನಾವು ಈಗಾಗಲೇ ನಮ್ಮ ಜಿಲ್ಲೆಯ ಜನ ತ್ಯಾಗ ಮಾಡಿದ್ದೇವೆ. 8 ಡ್ಯಾಮ್ಗಳ ಮೂಲಕ ಕರೆಂಟ್ ಕೊಟ್ಟಿದ್ದೇವೆ. ಕೈಗಾ ಮೂಲಕ, ಸೀಬರ್ಡ್ ಮೂಲಕ, ಅದು ಇದು ಯೋಜನೆಗಳ ಮೂಲಕ ಇಡೀ ರಾಜ್ಯಕ್ಕೆ ಬೆಳಕನ್ನ, ಸಮೃದ್ಧವಾದಂತಹ ಆದಾಯವನ್ನು ನಾವು ಕೊಟ್ಟಿದ್ದೇವೆ. ಅದರ ದುಷ್ಪರಿಣಾಮ ಅನುಭವಿಸಿದ್ದೇವೆ. ನಿರಾಶ್ರಿತರಿಗೆ ಸಮಸ್ಯೆ ಇದೆ, ಪರಿಹಾರ ಇಲ್ಲ. ತಕ್ಕಂತೆ ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ, ರಸ್ತೆಗೋ, ಸೇತುವೆಗಳಿಗೋ, ನೀರಿಗೋ, ಅರಣ್ಯ ಅತಿಕ್ರಮಣದ ಸಮಸ್ಯೆಗೋ, ಹಸಿರೆಲೆ ರೋಗಕ್ಕೋ, ಇನ್ನೇನೋ ಏನೇನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳಿಗೋ ಪರಿಹಾರ ವಿಶೇಷವಾಗಿ ಬಂದಿದ್ಯಾ? ಇದು ಪ್ರಶ್ನಾರ್ಥಕ ಚಿಹ್ನೆ. ನಾವು ಅನುಭವಿಸಿದ್ದೀವಿ ಕಷ್ಟ. ಇಷ್ಟೇ ಅಲ್ಲ, ಕಳಚೆಯಲ್ಲಿ ಧರೆ ಕುಸಿತ ಆಯ್ತು, ಶಿರೂರು ಗುಡ್ಡ ಕುಸಿತ ಆಯ್ತು, ಭಟ್ಕಳದಲ್ಲಿ ಘೋರಾಕಾರ ಮೇಘಸ್ಫೋಟ ಆಯ್ತು, ಮತ್ತಿಘಟ್ಟದಲ್ಲಿ ಧರೆ ಕುಸಿತ ನೋಡಿದ್ದೇವೆ. ಇಡೀ ಜಿಲ್ಲೆ ಉದ್ದಗಲದಲ್ಲಿ ಪ್ರಕೃತಿಯ ವಿಕೋಪ ಏನೆಲ್ಲ ಆಗಿದೆ, ಇದು ಕಷ್ಟ ನಾವೆಲ್ಲ ನೋಡಿದ್ದೇವೆ. ನಾವು ಇವತ್ತು ಈ ಮಾತುಗಳನ್ನು ಹೇಳುವಾಗ ಈ ನೋವನ್ನು ಅನುಭವಿಸಿ ಹೇಳ್ತಾ ಇದ್ದೇವೆ, ಈ ಕಷ್ಟವನ್ನು ಅನುಭವಿಸಿ ಹೇಳ್ತಾ ಇದ್ದೇವೆ. ನಮಗೆ ಇನ್ನು ಯಾವುದು ಯೋಜನೆ ಬೇಡ ಅಂತ ಹೇಳೋದು ನಮ್ಮ ಕೇವಲ ಮೇಲ್ನೋಟದ ಮಾತುಗಳಲ್ಲ. ಯೋಜನೆಗಳ ಮೂಲಕ ಆಗಿರುವಂತಹ ಅನಾಹುತಗಳನ್ನ, ತೊಂದರೆ ತೊಡಕುಗಳನ್ನ ಅನುಭವಿಸಿ ಮಾತನ್ನ ಹೇಳ್ತಾ ಇದ್ದೇವೆ. ನಮಗೆ ನಮ್ಮ ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆದ ಹೊರತು ನೀವು ಇನ್ನೇನು ಯೋಜನೆಗಳನ್ನ ನಮ್ಮ ಜಿಲ್ಲೆಗೆ ತರಬೇಡಿ ಅಂತ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಒಗ್ಗಟ್ಟಿನಿಂದ ನಾವು ಹೇಳ್ತಾ ಇದ್ದೇವೆ. ಒಗ್ಗಟ್ಟಿನಿಂದ ನಾವು ಬಲವಾಗಿ ಹೇಳಬೇಕಾಗಿದೆ.
ನೀವು ನನ್ನನ್ನು ಪಾರ್ಲಿಮೆಂಟಿಗೆ ಆರಿಸಿದ್ರಿ. ಪಾರ್ಲಿಮೆಂಟಿಗೆ ಹೋಗಿ ಮೊದಲ ಮಾತನ್ನ ನಾನು ಆಡಿದ್ದು ಜಿಲ್ಲೆಯ ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗಲಿ ಅಂತ. ಯಾರಾದ್ರೂ ಮಾತಾಡಿಲ್ಲ ಅಂತ ಅಂದ್ಕೊಂಡ್ರೆ ನಾನು ಅದನ್ನು ಸ್ಪಷ್ಟಪಡಿಸುವುದಕ್ಕೆ ಬಯಸ್ತಾ ಇದ್ದೇನೆ. ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ, ಒಟ್ಟಾಗಿ ಒಂದಾಗಿ ಮಾಡ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಯವರ ಆದೇಶದಂತೆ ನಾವು ಎಲ್ಲರೂ ಜೊತೆ ಸೇರಿ, ನಮ್ಮ ನಿಯೋಗದಲ್ಲಿ ಹೆಬ್ಬಾರ್ ಅವರಿದ್ರು, ಭೀಮಣ್ಣ ನಾಯ್ಕರವರಿದ್ರು, ಶಾಂತಾರಾಮ್ ಸಿದ್ದಿ ಅವರಿದ್ರು. ಅವತ್ತು ವೈದ್ಯರಿಗೆ ಬೇರೆ ಏನೋ ತೊಂದರೆ ಆಯ್ತು, ಅವ್ರು ಬರಲಿಲ್ಲ. ಆದ್ರೆ ಉಳಿದವರೆಲ್ಲ ನಾವೆಲ್ಲ ಸೇರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಧಾರಣಾ ಸಾಮರ್ಥ್ಯದ ಅಧ್ಯಯನ ಮಾಡಿ DPR ಒಪ್ಪಿಗೆ ಕೊಡಬೇಡಿ, ನಿಮ್ಮ ಹತ್ರ ಅನುಮತಿ ಕೇಳಿದ್ದಾರೆ, ನೀವು ಕೊಡಬೇಡಿ ಒಪ್ಪಿಗೆ ಅಂತೆಲ್ಲ ಹೇಳಿ ಬಂದ್ವಿ. ನಾವು ಮುಂದೆ ಹೋಗಿದೆ ಒಂದು ಹೆಜ್ಜೆ ಈಗ DPR ಸ್ಟೇಜಿಗೆ. ನಾನು ಇವತ್ತು ಹೇಳ್ತೇನೆ, ಬೆಂಗಳೂರಲ್ಲಿ ವಿಜ್ಞಾನಿಗಳ ಒಂದು ಸಮ್ಮೇಳನ ಆಯ್ತು ಪೂಜ್ಯ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ. ಆ ಸಮ್ಮೇಳನದಲ್ಲಿ ತಜ್ಞರು ವಿಜ್ಞಾನಿಗಳು ಬಂದಿದ್ರು. ಅವರು ಈ ಯೋಜನೆ ಬಗ್ಗೆ ಏನಾಗಬೇಕು ಏನಿಲ್ಲ ಇತ್ಯಾದಿಗಳನ್ನೆಲ್ಲ ಹೇಳಿದಾಗ ನನಗೆ ಅಲ್ಲಿಯ ವಿಜ್ಞಾನಿಗಳು ಶ್ರೀಯುತ ರಾಮಚಂದ್ರ ಅವರು ಒಳಗೊಂಡಂತೆ ಅನೇಕರು ಮನವಿಯನ್ನು ಕೊಟ್ಟರು. ಒಂದು ಇದು ನೀವು ಕೇಂದ್ರ ಸರ್ಕಾರದಲ್ಲಿ ಕೊಡಬೇಕು ಅಂತ. ನಾನು ನೆಕ್ಸ್ಟ್ ಡೇ 7ನೇ ತಾರೀಕು ಆಗಿರೋದು, 8ನೇ ತಾರೀಕು ಅಥವಾ 9 ಇರಬೇಕು, ದೆಹಲಿಗೆ ಪಾರ್ಲಿಮೆಂಟ್ ಅಧಿವೇಶನಕ್ಕೆ ನಾನು ಹೋದಾಗ CR ಪಾಟೀಲ್ ಅವರನ್ನ ಭೇಟಿ ಮಾಡಿ ಆ ಮನವಿಯನ್ನು ಕೊಟ್ಟು, ಆ ಮನವಿಗೆ ಉತ್ತರ ಬಂದಿದೆ. ಪಶ್ಚಿಮ ಘಟ್ಟದಲ್ಲಿ ಯಾವ ಯೋಜನೆ ತಗೋಬೇಕು ತಗೋಬಾರ್ದು ಅನ್ನೋದ್ರ ಅಧ್ಯಯನ ಆಗ್ಬೇಕು ಅನ್ನುವಂತ, ಧಾರಣಾ ಸಾಮರ್ಥ್ಯದ ಅಧ್ಯಯನ ಆಗ್ಬೇಕು ಅನ್ನುವಂತ ವಿಷಯಕ್ಕೆ ನಾವು ಕೆಲಸ ಮಾಡ್ತಿದ್ದೇವೆ. ನಾವು ನಿಮ್ ಜೊತೆಗಿದ್ದೇವೆ, ಜಿಲ್ಲೆಯ ಜನರ ಜೊತೆಗೆ ಇರಲೇಬೇಕಾಗಿದೆ, ಇದ್ದೇವೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ಇದೆ, ಅದ್ರ ಜೊತೆಗಿದ್ದೇವೆ ನಾವು. ನಾನು ಈ ಸಂದರ್ಭದಲ್ಲಿ ಇನ್ನು ಹೆಚ್ಚು ಇನ್ನೇನು ಹೇಳೋದಕ್ಕೆ ಬಯಸ್ತೆ. ಬಂಧುಗಳೇ, ನಾವು ಇವತ್ತು ಪಕ್ಷಾತೀತವಾಗಿ ಯಾವ ಭೇದ ಭಾವ ತಾರತಮ್ಯ ಇಲ್ಲದೆ ಎಲ್ಲ ಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಾವು ಸೇರಿದೆ. ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನಿರಂತರವಾಗಿ ಈ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತಾ ಇದೆ. ವೇದಿಕೆ ಮೇಲಿರುವಂತ ನಾವೆಲ್ಲ, ಸಭೆಯಲ್ಲಿರುವಂತ ನಾವೆಲ್ಲ ಒಂದೇ ಒಂದು ನಿರ್ಣಯವನ್ನ ಇವತ್ತು ಮಾಡೋಣ. ಮುಂದೆ ಯಾವುದೇ ಸಂದರ್ಭದಲ್ಲಿಯೂ ಸಹ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪೂಜ್ಯ ಸ್ವಾಮೀಜಿಗಳು ಯಾವೆಲ್ಲ ಆದೇಶವನ್ನು ಕೊಡ್ತಾರೋ ನಾವೆಲ್ಲರೂ ಅದನ್ನ ಶಿರಸಾವಹಿಸಿ ಪಾಲಿಸ್ತೇವೆ ಅನ್ನುವಂತ ಬಲವಾದ ನಂಬಿಕೆಯಿಂದ ಕೆಲಸ ಮಾಡೋಣ. ನಾವು ಆ ರೀತಿಯಲ್ಲಿ ಬಲವಾಗಿ ನಂಬಿಕೆಯಿಂದ ಕೆಲಸ ಮಾಡೋಣ ಅಂತ ನಾನು ಕೇಳಿಕೊಳ್ತೇನೆ. ನಾನು ಈ ಒಂದು ವಿಶೇಷವಾಗಿ ನಮ್ಮ ಇವತ್ತಿನ ಈ ಶಿರಸಿಯ ಈ ಸಭೆಯನ್ನ ನೋಡಿದ್ರೆ, ಯಾರಾದರೂ ಈ ಯೋಜನೆಗಳನ್ನು ಮಾಡಬೇಕು ಅಂತ ಯೋಚಿಸ್ತಾ ಇರೋರು ಎಲ್ಲೇ ಇದ್ರು, ಬೇಡಪ್ಪ ಉತ್ತರ ಕನ್ನಡ ಜಿಲ್ಲೆ ಈ ಯೋಜನೆ ತಗೊಳ್ಳೋದು ಬೇಡ ಅನ್ನುವಂತ ಸಂದೇಶವನ್ನು ನೀವು ಇವತ್ತು ಕೊಟ್ಟಿದ್ದೀರಿ. ಕೊಟ್ಟಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಣೆಯಿಂದ ನೀವು ಇಲ್ಲಿ ಸೇರಿ ನಮ್ಮ ಜಿಲ್ಲೆಯ ಈ ಪ್ರಕೃತಿಯನ್ನ, ಪರಿಸರವನ್ನು ಉಳಿಸಬೇಕು, ಭವಿಷ್ಯದ ಜನಾಂಗದ ಜವಾಬ್ದಾರಿಯನ್ನ ನಾವು ನಿರ್ವಹಿಸಬೇಕು ಅನ್ನೋದಕ್ಕೋಸ್ಕರವಾಗಿ ಸ್ವಯಂ ಪ್ರೇರಣೆಯಿಂದ ಪೂಜ್ಯ ಸ್ವಾಮೀಜಿಗಳ ಅಪೇಕ್ಷೆಗಳಂತೆ ನಾವಿಲ್ಲಿ ಸೇರಿದ್ದೇವೆ. ಈ ಒಗ್ಗಟ್ಟನ್ನ ಕಾಯ್ಕೊಳ್ಳೋಣ. ನಾವು ಒಗ್ಗಟ್ಟಿನಲ್ಲೇ ಶಕ್ತಿ ಇರೋದು ನಮ್ಗೆ ಗೊತ್ತಿದೆ. ನಿಮ್ಮಲ್ಲಿ ಒಂದು ಮಾತನ್ನ ಹೇಳ್ತೇವೆ, ಪತ್ರಿಕೆಯಲ್ಲಿ ಬರುವಂತ, ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತ ಉಳಿದಿದ್ದ ಯಾವುದೇ ಸುದ್ದಿ ನಿಮ್ಗೆ ಬಂದೇ ಬರುತ್ತೆ. ಅದೆಲ್ಲದಕ್ಕೆ ನಾವು ಮಾತಾಡ್ಕೊಳ್ತೀವಿ. ಆದ್ರೆ ಅಂತಿಮವಾಗಿ ಪೂಜ್ಯ ಸ್ವಾಮೀಜಿಯವರು ಏನ್ ಹೇಳ್ತಾರೋ ಅದನ್ನೇ ನಾವು ಕೇಳ್ತೀವಿ ಅನ್ನೋದು ಮಾತ್ರ ನಿಮ್ಮ ನಂಬಿಕೆ ಇರಲಿ. ಅದರಂತೆ ಇರ್ತೇವೆ. ನಮ್ಮ ಪರಿಸ್ಥಿತಿಗೆ ನಡ್ಕೊಂಡಂಥ ರೀತಿ, ಆ ಕಾರಣಕ್ಕಾಗಿ ಯೋಜನೆ ಸ್ಥಗಿತ, ಇದೆಲ್ಲವೂ ನಮ್ಮ ಕಣ್ಣೆದುರಿಗೆ ಜೀವಂತ ಉದಾಹರಣೆ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಯೋಜನೆ ನಮ್ಮ ಜಿಲ್ಲೆ ಏನು ಕೊಡಬೇಕು ಎಲ್ಲ ಕೊಟ್ಟಿದೆ. ಇನ್ನು ಕೊಡಬೇಕು ಅಂತ ಹೇಳ್ತಕ್ಕಂಥ ಸ್ಥಿತಿ ಯಾವ ರಾಜ್ಯ ಸರ್ಕಾರಕ್ಕೂ ಇಲ್ಲ, ಯಾವುದೇ ರಾಜಕೀಯ ಪಕ್ಷ ಸರ್ಕಾರಕ್ಕೂ. ನಾವೆಲ್ಲವೂ ಕೊಡುವಷ್ಟು ಕೊಟ್ಟಿದ್ದೇವೆ. ಈಗ ಅದೊಂದು ನಿಮ್ಮಿಂದ ಹೆಚ್ಚು ಬೇಡಿಕೆಯೂ ನಮಗಿಲ್ಲ. ನಮ್ಮನ್ನು ನಮ್ಮ ಪಾಡಿ ಬದುಕಲಿಕ್ಕೆ ಬಿಡಿ, ಅಷ್ಟೇ ನಮ್ಮ ಬೇಡಿಕೆ. ಅಷ್ಟನ್ನು ಬಿಟ್ಟು ಈ ಜಿಲ್ಲೆಯ ಆರೋಗ್ಯ, ಈ ಜಿಲ್ಲೆಯ ಪರಿಸರ, ಈ ಜಿಲ್ಲೆಯ ಪರಿಸ್ಥಿತಿ, ಈ ಜಿಲ್ಲೆಯ ಮೀನುಗಾರಿಕೆ, ಈ ಜಿಲ್ಲೆಯ ವ್ಯವಸಾಯ, ಇವೆಲ್ಲವೂ ಜೀವಂತವಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಂಕಾಳ ವೈದ್ಯರು ನೇತೃತ್ವ ವಹಿಸಿ
ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ಇದರ ಬಗ್ಗೆ ಕೊಳ್ಳೆ ಸಂರಕ್ಷಣಾ ಸಮಿತಿಗೆ ಈ ವಿಷಯದಂಥ ಆತಂಕ ಮತ್ತು ಯಾಕೆ ಬಾಳಲು ಹೇಳತಕ್ಕ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಮನವರಿಕೆ ಮಾಡಿಕೊಳ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗಬೇಕಾಗಿದೆ. ಲೋಕಸಭಾ ಸದಸ್ಯ ಕಾಗೇರಿ ಅವರು ಕೇಂದ್ರದಲ್ಲಿ ನಮ್ಮದೇ ರಾಜ್ಯವನ್ನು ಪ್ರತಿಸ್ತಕ್ಕಂಥ ಸಚಿವರು ಇಲಾಖೆ ಮಂತ್ರಿಗಳು ಇರ್ತಾರೆ. ಅವರನ್ನು ಕರೆತಂದು ಈ ಯೋಜನೆ ಬಗ್ಗೆ ನಮ್ಮ ಜಿಲ್ಲೆಗಿದ್ದಂಥ ಆತಂಕವನ್ನು ದೂರ ಮಾಡಬೇಕಂತ ಮತ್ತು ಜಿಲ್ಲೆಯಲ್ಲಿ ಈ ಯೋಜನೆಯನ್ನು ಕೈ ಬಿಡಬೇಕಂತ ಅವಶ್ಯಕತೆ ಇದೆ. ಈ ಎಲ್ಲ ಕಾರಣಕ್ಕಾಗಿ ನಾವೆಲ್ಲರೂ ಪಕ್ಷಾತೀತವಾಗಿ ಒಟ್ಟಾಗಿ ಪರಮ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಯಾವತ್ತೂ ಅವ್ರು ಹೇಳಿದಂತೆ ಈ ಒಂದು ಹೋರಾಟಕ್ಕೆ ತರುವ ಮನೋಧನ ಸಹಾಯ ಮಾಡಿ ಹೆಜ್ಜೆ ಇಡುತ್ತೇವೆ ಅಂತ ಮಾತನ್ನು ಹೇಳಿ ಮತ್ತು ತಮ್ಮೆಲ್ಲರಿಗೂ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಈ ಎಲ್ಲಾ ಸಮುದಾಯದ ಸೇರಿದಂತ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ನಮಗೆ ನಾವೇ ಒಂದ್ಸಲ ಚಪ್ಪಳೆ ತಟ್ಟಿ ಅಭಿನಂದಿಸಿಕೊಳ್ಬೇಕು. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯ, ಅತ್ಯಂತ ಕಾಡಿರುವಂತ ಎಲ್ಲರೂ ನಾವಿಲ್ಲಿ ಸೇರಿದ್ದೇವೆ. ಇದರ ಅರ್ಥ ಇಷ್ಟೇನೆ, ಸರ್ಕಾರಗಳು ಈ ಜಿಲ್ಲೆಗೆ ಯಾವ್ಯಾವೆಲ್ಲ ಮಾರಕವಾದಂತ ಯೋಜನೆಗಳು ತರ್ತಾವೋ ಅದೆಲ್ಲ ಯೋಜನೆಗಳಿಗೂ ನಾವೆಲ್ಲ ಒಟ್ಟಿಗೆ ವಿರೋಧ ಮಾಡ್ತೀವಿ ಅನ್ನುವಂಥ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದು ನಾನು ಅನ್ಕೊಳ್ತೇನೆ. ಪಕ್ಕದಲ್ಲಿ 2-3 ಜಿಲ್ಲೆಗಳಲ್ಲಿ ನಾನೇನು ಉಲ್ಲೇಖ ಮಾಡಿದೆ, ಕಳೆದ 10-20 ವರ್ಷಗಳಿಂದ ಯಾರೆಲ್ಲ ಬೇರೆ ಬೇರೆ ಕಾರಣಕ್ಕೆ ನಿರಾಶ್ರಿತರಾದರೋ ಅವರಿಗೆ ಇವತ್ತವರೆಗೆ ಮನೆ ಕಟ್ಟದ ಜಾಗ ಸಿಗದೆ ಇರುವಂತ ಉದಾಹರಣೆಗಳು ಇದೆ. ಮನೆ ಕಟ್ಟದ ಜಾಗ ಸಿಗದೆ ಮಾಡೋದಕ್ಕೆ ಉದ್ಯೋಗ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ರಸ್ತೆ ಇನ್ನು ಇಲ್ಲಗಳೇ ಬಹಳ ಇದೆ. ಪಕ್ಕದ ಖಾನಾಪುರದಲ್ಲಿ ಈಗಾಗಲೇ ಅಲ್ಲಿಯ ಜನನ ಸ್ಥಳಾಂತರ ಮಾಡುವಂತ ಯೋಜನೆ ನಡೀತಾ ಇದೆ, ಹುಲಿ ಸಂರಕ್ಷಣೆ ಯೋಜನೆಯ ನಿಮಿತ್ತವಾಗಿ. ಆ ಜನಾಂಗಕ್ಕೆ ಈಗ ನಿಮಿತ್ತವಾಗಿ ಏನೋ ಪರಿಹಾರ ಕೊಟ್ಟು ಕಳಿಸುವಂತದ್ದು ನಡೀತಾ ಇದೆ. ಅದೇ ಸ್ಥಿತಿ ನಮ್ಮ ಜಿಲ್ಲೆಗೆ ಬರೋದು ಬಹಳ ದೂರ ಇಲ್ಲ. ಈ ನದಿ ಜೋಡಣೆಯ ಯೋಜನೆ ಇರ್ಬೋದು, ಯಾವುದೇ ಯೋಜನೆ ಇರ್ಬೋದು, ಈ ಜಿಲ್ಲೆಗೆ ಬರುವಂತ ಪರಿಸರ ಮಾರಕವಾದಂತ ಎಲ್ಲಾ ಯೋಜನೆಗಳು ಒಂದಲ್ಲ ಒಂದಿನ ನಮ್ಮ ಮಕ್ಕಳು ಮನೆಯೂ ಇಲ್ಲದೆ ಹೊಲವೂ ಇಲ್ಲದೆ ಎಲ್ಲೆಲ್ಲೋ ಬದುಕುವಂತ ಸ್ಥಿತಿ ಬರ್ಬೋದು ಅನ್ನುವಂತ ಒಂದು ಎಚ್ಚರಿಕೆಯ ಗಂಟೆಯನ್ನು ಪೂಜ್ಯ ಸ್ವಾಮಿಯವರು ನಮಗೆಲ್ಲ ಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲ ಭಾರಿ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಸೇರಿದ್ದೀವಿ. ನಾವೆಲ್ಲರೂ ಪೂಜ್ಯ ಸ್ವಾಮೀಜಿಯವರಿಗೆ ಅವರ ಹಿಂದೆ ನಿಂತು ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ವ್ಯಕ್ತಪಡಿಸ್ತೇವೆ. ಆಗಲೇ ಹೇಳಿದಾಗೆ ಈ ಹೋರಾಟ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಈಗ ನಿಶ್ಚಿತ ಇಲ್ಲ. ಆದ್ರೆ ಆ ಯಾವ ಹಂತಕ್ಕೆ ಹೋದ್ರೆ ನಾವು ಪೂಜ್ಯ ಸ್ವಾಮೀಜಿ ಜೊತೆಗೆ ಇದ್ದೇವೆ, ನಮ್ಮೆಲ್ಲ ಬಂಧುಗಳನ್ನು ಮಾತನ್ನು ಹೇಳಿ ಸರ್ಕಾರಗಳು ಮತ್ತೊಮ್ಮೆ ಇದನ್ನು ಪರಿಶೀಲಿಸಬೇಕು. ಕಡೆಯ ಪಕ್ಷ ಒಂದು ಪಬ್ಲಿಕ್ ಹಿಯರಿಂಗ್, ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹ ಮಾಡಿ ಅದರ ಲಾಭ ಹಾನಿಗಳನ್ನು ಯೋಚನೆ ಮಾಡೋ ಕೆಲಸ ಸರ್ಕಾರ ಮಾಡಬೇಕು ಅನ್ನೋದ್ರ ಮಾತನ್ನು ಹೇಳಿ ಮತ್ತೊಮ್ಮೆ ನಾವೆಲ್ಲರೂ ಒಕ್ಕಲಿನಿಂದ ಘೋಷಣೆ ಕೂಗಿ ಪೂಜ್ಯ ಸ್ವಾಮೀಜಿಯವರ ನೇತೃತ್ವದ ಈ ಹೋರಾಟಕ್ಕೆ, ಬೇಡಿಕೆ ಅವಿನಾಶಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನೇತೃತ್ವದ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಲು ಅಂತ ಹೇಳಿ ಪರಿಸರ ಉಳಿಸಲು ನಮಸ್ತೆ. ಬೇಡಿಕೆ ಅವಿನಾಶಿ ಕೊಳ್ಳ ಸಂರಕ್ಷಣಾ ಸಮಿತಿ ಆಯೋಜಿಸಿರ್ತಕ್ಕಂಥ ಈ ಬೃಹತ್ ಜನ ಸಮಾವೇಶದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಈ ಸಂಘಟನೆಯ ಚೈತನ್ಯವನ್ನ ತುಂಬಿರ್ತಕ್ಕಂಥ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಪಾದಗಳಿಗೆ ತಾವೆಲ್ಲರೂ ಕೂಡ ಚಪ್ಪಾಳೆ ಮುಖಾಂತರ ತಾವು ಸ್ವಾಗತಿಸಬೇಕು ಅಂತ ವಿನಂತಿಯನ್ನ ಮಾಡಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರಾಗಲಿ, ಹಿರಿಯರಾಗಲಿ, ಸ್ನೇಹಿತರಾಗಲಿ, ಯುವ ಸಮೂಹವಾಗಲಿ ಇಷ್ಟೊಂದು ಸಂಖ್ಯೆಯ ಸೇರಕ್ಕೆ ಚೈತನ್ಯವನ್ನು ತುಂಬಿರ್ತಕ್ಕಂಥ, ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ, ನಮ್ಮ ಈ ದೇಶದ ಪ್ರಜಾಪ್ರಭುತ್ವದ ಹಕ್ಕನ್ನು ಮಾಡ್ತಕ್ಕಂಥ, ನನ್ನ ಹಕ್ಕನ್ನು ನಾನು ಮಂಡಿಸಬೇಕು ಅಂತ ಇಚ್ಛಾ ಶಕ್ತಿಯ ಕಿಚ್ಚನ್ನು ಕೊಟ್ಟಿರ್ತಕ್ಕಂಥ ಶ್ರೀಗಳ ಈ ಒಂದು ಸಮಾವೇಶ ಇದೆಯೋ ಬಹಳ ಅದ್ಭುತವಾಗಿರುವಂತಹದ್ದು, ಅರ್ಥಪೂರ್ವವಾಗಿರುವಂತಹದ್ದು. ನಮ್ಮ ಹಕ್ಕನ್ನು ಮಂಡಿಸುವಲ್ಲಿ ಈ ಜಿಲ್ಲೆಯ ಅನೇಕ ರೈತರಿರ್ಬೋದು, ಜನಸಾಮಾನ್ಯರಿರ್ಬೋದು, ಅವರ ನೋವಿಗೆ ಸ್ಪಂದಿಸಬೇಕು. ನಾನು ಆ ಸಮೂಹಕ್ಕೆ ಆಶೀರ್ವಾದ ವಚನವನ್ನು ನಾನು ಹೇಳಬೇಕು ಅನ್ನುವಂಥ ಈ ಒಂದು ಮಹಾ ವೇದಿಕೆಯನ್ನು ಅಲಂಕರಿಸತಕ್ಕಂಥ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸಿ
ಈಗಾಗಲೇ ಮಾತಾಡಿರ್ತಕ್ಕಂಥ ಮಂತ್ರಿಗಳು ಮತ್ತು ಜಿಲ್ಲಾ ಮಂತ್ರಿಗಳಿರ್ತಕ್ಕಂಥ ಶ್ರೀಯುತ ಮಹಾಂಕಾಳು ವೈದ್ಯರವರೇ, ಹಿಂದಿನ ಶಾಸಕರು, ಮಂತ್ರಿಗಳು ಮತ್ತು ಇಂದಿನ ಸಂಸದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ವಿಶ್ವೇಶ್ವರ ಕಾಗೇರಿಯವರೇ, ಸ್ನೇಹಿತರಾಗಿರ್ತಕ್ಕಂಥ ಯಲ್ಲಾಪುರ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಶಿವರಾಮ್ ಹೆಬ್ಬಾರ್ ಸರ್ ಅವರೇ, MLC ಆಗಿರ್ತಕ್ಕಂಥ ಶಾಂತಾರಾಮ್ ಸಿದ್ದಿ ಅವರೇ, ಈಗಾಗಲೇ ಅನೇಕ ವಿಚಾರಗಳನ್ನ ಮಾತಾಡಿರ್ತಕ್ಕಂಥ ಪ್ರೊಫೆಸರ್ BM ಕುಮಾರಸ್ವಾಮಿ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಹಿರಿಯರೇ ಹಾಗೂ ಇಲ್ಲಿ ಸೇರ್ತಕ್ಕಂಥ ಜನಸಮೂಹರು, ಈಗಾಗಲೇ ಅನೇಕ ವಿಚಾರಗಳನ್ನ ಶ್ರೀಗಳಿಂದ ಹಿಡಿದು ಎಲ್ಲರೂ ಕೂಡ ಅವರವರ ವಿಚಾರವನ್ನು ಬಹಳ ಮುಕ್ತವಾಗಿ ನಾವೆಲ್ಲ ಶ್ರೀಗಳ ಜೊತೆ ಇದ್ದೀವಿ. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವೆಲ್ಲರ ವಿಚಾರಗಳನ್ನ ಶ್ರೀಗಳು ಯಾವ ರೀತಿ ತೀರ್ಮಾನವನ್ನು ತಗೊಳ್ತಾರೋ ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ವಿ. ನಾವು ಸ್ನೇಹಿತರೆ, ಇವತ್ತು ನಾವು ಬಹಳ ದೊಡ್ಡ ಒಂದು ರೀತಿಯ ಆಘಾತದಲ್ಲಿ ನಾವಿದ್ದೀವಿ. ನಾವು ರಾಜ್ಯದಲ್ಲಿ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಜಿಲ್ಲೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ, ಬಹಳ ವಿಶಿಷ್ಟವಾಗಿರುವಂತಹದ್ದು. ಇಡೀ ನಾಡಿಗೆ, ಇಡೀ ದೇಶಕ್ಕೆ ಅನೇಕ ರೀತಿಯ ಆರ್ಥಿಕ ಸಂಪತ್ತನ್ನ, ಬೆಳಕನ್ನ, ಶಕ್ತಿಯನ್ನ, ರಕ್ಷಣೆಯನ್ನ ಕೊಡ್ತಕ್ಕಂಥ ಜಿಲ್ಲೆ ಅದೇನಾದ್ರೂ ಇದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯುವಂಥದ್ದಲ್ಲ. ಈಗ ಅನೇಕ ರೀತಿಯ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದಿರುವಂತ, ಈಗಾಗಲೇ ವಿದ್ಯುತ್ತಿಗಾಗಿ ಶರಾವತಿ ಇರಬಹುದು, ಕೈಗಾ ಇರಬಹುದು, ದಾಂಡೇಲಿ ಕಡೆ ಅನೇಕ ಡ್ಯಾಮ್ಗಳನ್ನು ಕಟ್ಟೋದ್ರ ಮುಖಾಂತರ ಸಾವಿರಾರು ಎಕರೆ ಜಮೀನನ್ನ ಕೊಡೋದ್ರ ಮುಖಾಂತರ ನಮ್ಮ ಜಿಲ್ಲೆಯ ಭೂಮಿ ಅನೇಕ ರೀತಿಯಲ್ಲಿ ತ್ಯಾಗವನ್ನು ಮಾಡಿರುವಂತಹದ್ದು. ಇನ್ನು ದೇಶದ ರಕ್ಷಣೆಯಲ್ಲಿ ಕೈಗಾ ನಮ್ಮ ಸೀಬರ್ಡ್ ಯೋಜನೆಯನ್ನ ತರೋದ್ರ ಮುಖಾಂತರ ಅಲ್ಲಿ ಕೂಡ ಸಾವಿರಾರು ಎಕರೆ ರೈತನ ಜಮೀನನ್ನ ಕೊಟ್ಟು ಆ ರೈತರಿಗೆ ಸರಿಯಾದ ಒಂದು ರಕ್ಷಣೆ, ಸರಿಯಾದ ರೀತಿಯ ಪರಿಹಾರ ಸಿಗದೆ ಆ ರೈತ ಇವತ್ತು ಒದ್ದಾಡ್ತಿರುವಂತದ್ದು ಕೂಡ ನಾವು ನೋಡ್ತಾ ಇದ್ವಿ. ನಾವು ಈಗ ಅನೇಕ ರೀತಿಯಲ್ಲಿ ಇವತ್ತು ನೋಡ್ತಾ ಇದ್ವಿ. ನಾವು ರಾತ್ರಿ ಒಂದ್ ಕಡೆ ಕೈಗಾ ಪ್ರಾಜೆಕ್ಟ್, ಒಂದ್ ಕಡೆ ಉಲ್ಲೇಖ ಮಾಡಿದ್ರು ನಮ್ಮ ಮಂತ್ರಿಗಳು. 1, 2, 3, 4 ಪ್ರಾರಂಭ ಮಾಡಿ 6, 7, 8, 9 ಹಂತದಲ್ಲಿ ಕೂಡ ಇವತ್ತು ಪ್ರಾರಂಭ ಆಗ್ತಾ ಇದೆ. ಅಲ್ಲಿ ಕೂಡ ಸಾವಿರಾರು ಎಕರೆ ರೈತನ ಜಮೀನು ಹೋಗಿ ಅಲ್ಲಿ ಕೂಡ ರೈತ ಬರಡಾಗಿ ಅವನು ಕೂಡ ಜೀವನ ದಿಕ್ಕನ್ನ ತೋರದೆ ಅವನು ಕೂಡ ಸಂಕಷ್ಟ ಇರ್ತಕ್ಕಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯಲ್ಲಿ ಇರುವಂತಹದ್ದು. ಒಂದ್ ಕಡೆ ದಾಂಡೇಲಿ ನಮ್ಮ ಈ ಭಾಗದಲ್ಲಿ ಅನೇಕ ಅಣೆಕಟ್ಟನ್ನ ಕಟ್ಟಿದ್ರು ಕೂಡ ಅನೇಕ ರೀತಿಯ ನಮ್ಮ ಟೈಗರ್ ಪಾರ್ಕ್ ಅನ್ನು ಮಾಡಿ ಅಲ್ಲಿ ಕೂಡ ಸಾಕಷ್ಟು ನಮ್ಮ ಜಿಲ್ಲೆಯ ಜಮೀನು ಹೋಗಿರುವಂತಹದ್ದು. ಹೀಗೆ ಅನೇಕ ರೀತಿಯಲ್ಲಿ ಅನೇಕ ಯೋಜನೆ ಈ ರೀತಿಯ ಭೂಮಿ ಹೋಗ್ಬಿಟ್ರೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಜನಸಾಮಾನ್ಯರ ಗತಿ ಏನು, ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರ ಗತಿ ಏನು, ಕೂಲಿಕಾರರ ಗತಿ ಏನು, ಹೋಗಿ ಅವರ ಹೊಟ್ಟೆ ಪಾಳಿಗಾಗಿ ಸ್ವತಂತ್ರ ಬರೋ ಪೂರ್ವದಲ್ಲೇ ಅತಿಕ್ರಮಣ ಮಾಡ್ಕೊಂಡು ಅವರ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಆ ವರ್ಗದ ಜನಗಳ ಗತಿ ಏನು, ಇದು ಯಾವುದೋ ಯೋಚನೆಯನ್ನು ಮಾಡ್ತಾನೆ, ಯಾವುದೋ ಒಂದು ಸ್ಪಂದನೆ ಇದ್ದಾನೆ. ಈ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಈ ನದಿ ತೀರವನ್ನು ಮಾಡಬೇಕು ಅಂತ ಚಿಂತನೆ ಇರ್ತಕ್ಕಂಥ ಅನೇಕ ಮುತ್ಸದ್ದಿಗಳು ಈಗಾಗಲೇ ಕುಮಾರಸ್ವಾಮಿ ಮಾತನ್ನ ಹೇಳಿದ್ದಾರೆ. ನಾವು ಕಾಂಗ್ರೆಸ್ ನೋಡಿ ಕೇಳ್ತಾ ಇದ್ವಿ. ನಾವು ಅದನ್ನ ರಾಜಕಾರಣ ಯಾವತ್ತೂ ಬಹಳ ಮಹತ್ವ ಇರ್ತಕ್ಕಂಥ ಪ್ರಜಾಪ್ರಭುತ್ವ, ಜನಗಳಿಂದ ಆಯ್ಕೆ ಮಾಡಿರ್ತಕ್ಕಂಥ ಪ್ರಜೆಗಳಿಂದ ಆಡ್ತಕ್ಕಂಥ ಬಹಳ ಅರ್ಥಪೂರ್ವಕ ಇರ್ತಕ್ಕಂಥ ನಮ್ಮ ದೇಶ. ಅಂಥದ್ರಲ್ಲಿ ನಿಮ್ಮಂತ ವೈಜ್ಞಾನಿಗಳು, ನಿಮ್ಮಂತ ವಿಜ್ಞಾನಿಗಳು ಕೊಟ್ಟಂತ ಆಧಾರದ ಮೇಲೆ ಕೆಲವೊಂದು ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯೋಜನೆಯನ್ನ ರೂಪಿಸಿರುವಂತ ಆ ಆಧಾರದ ಅಡಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅವರನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋಂತ ಹಂತ ಅವರಲ್ಲಿ ಇರ್ಬೋದು. ಆದ್ರೆ ನಮ್ಮ ನೋವನ್ನ ಯಾರು ಹೇಳ್ಬೇಕಾಗುತ್ತೆ, ನಮ್ಮ ನೋವನ್ನ, ನಮ್ಮ ಚಿಂತನೆಯನ್ನ ಯಾರು ಹೇಳುವಂತಹದ್ದು, ಅಂತ ಚಿಂತನೆಯನ್ನ ಕ್ರೋಢೀಕರಿಸತಕ್ಕಂಥ ಇಂಥ ಗುರುಗಳ ಸಮ್ಮುಖದಲ್ಲಿ ಆ ಚಿಂತನೆಯನ್ನ, ನಮ್ಮ ನೋವನ್ನ ಹೇಳೋದ್ರ ಮುಖಾಂತರ ಈಗ ಬಂದಿರ್ತಕ್ಕಂಥ ಹೊಳೆ ನದೀತಿರುವ ಇದೆಯೋ ಅದನ್ನ ವಿರೋಧವನ್ನ ಮಾಡಬೇಕು, ಅದನ್ನ ದೂರ ಇರಬೇಕು. ಅದು ಯಾವುದೇ ಯೋಜನೆ ನಮ್ಮ ಜಿಲ್ಲೆಗೆ ಬರಬಾರದು. ನಮ್ಮ ಜಿಲ್ಲೆಗೆ ಬಂದ್ರೆ ಮುಂದಿನ ಗತಿ ಏನು, ನಮ್ಮ ಜಿಲ್ಲೆಗೆ ಬರೋದನ್ನ ಹೇಳಿದೆ. ನಮ್ಮ ಮನೆಯಲ್ಲೂ ಕೂಡ ನಾನು ನನ್ನ ಪತ್ರಿಕೋಸ್ಕರ ಕೂಡ ಹೇಳಿದೆ. ನಾನು ಅನೇಕ ವಿಚಾರಗಳನ್ನ ಹಂಚಿಕೊಂಡಿದ್ದೀನಿ. ನಾನು ಅಂತ ಯೋಜನೆ ತರುವ ಪೂರ್ವದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜನಗಳ ಸ್ಥಿತಿಗತಿ ತಾವು ಅರ್ತಿಲ್ಲ ಅಂತಂದ್ರೆ, ನೋವನ್ನ ಆಚಿಲ್ಲ ಅಂತಂದ್ರೆ, ಮುಂದೆ ನಮ್ಮ ಈ ಭಾಗ ಇರ್ತಕ್ಕಂಥ 10-20 ಲಕ್ಷ ಜನರ ನೋವನ್ನ
ಕೇಳಿಲ್ಲ ಅಂತಂದ್ರೆ ನಮ್ಮ ಗತಿ ಏನಾಗಬೇಕಾಗ್ತದೆ? ಅದು ಆಗಬಾರ್ದು. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇದ್ರೂ ಕೂಡ ಯಾವುದೇ ಯೋಜನೆಯನ್ನು ತರುವಾಗ ಅಲ್ಲಿರ್ತಕ್ಕಂಥ ಅನೇಕ ಸಂಘ ಸಂಸ್ಥೆಗಳು ಇದಾವೆ, ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಏನಿದೆಯೋ, ಅಲ್ಲಿರ್ತಕ್ಕಂಥ ಅನೇಕ ಮಠಾಧೀಶರು ಇದ್ದಾರೋ ಅವರೆಲ್ಲರ ಅನಿಸಿಕೆಯನ್ನು ಕೇಳೋದು ಮುಖಾಂತರ ತಾವು ಹೆಜ್ಜೆ ಇಡಬೇಕು ಹೊರತು ಸುಮ್ಮನೆ ಏನಾದ್ರು ಬಂದು ಮಾಡುವಂಥದ್ದು ಎಷ್ಟು ಸೂಕ್ತ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಈಗ ಇವತ್ತು ನಮ್ಮ ಜಿಲ್ಲೆ ಬಹಳ ಅಪಾರ ಚಿಂತನೆ ಇರ್ತಕ್ಕಂಥ ಜಿಲ್ಲೆ, ಅನೇಕ ಸಮವನ್ನ ಹೊಂದಿರ್ತಕ್ಕಂಥ ಜಿಲ್ಲೆ, ಅನೇಕ ಪ್ರಜ್ಞಾವಂತ ಇರ್ತಕ್ಕಂಥ ಜಿಲ್ಲೆ, ಅನೇಕ ಮಠ ಮಾನ್ಯ ಇರ್ತಕ್ಕಂಥ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಈ ರೀತಿಯ ನದಿ ತಿರುವನ್ನ ಮಾಡ್ತೀನಿ, ನದಿ ನೀರನ್ನ ನಾನು ತಗೊಂಡೇ ಹೋಗ್ತೀನಿ ಅನ್ನುವಂಥ ಮಾತುಗಳು ಕೂಡುದು ಅಂತ ಮಾತನ್ನು ಕೂಡ ಮೊನ್ನೆ ನೋಡಿದಂತ ಪತ್ರಿಕಾಗೋಷ್ಠಿ ಕೂಡ ನಾನು ಹೇಳಿದೆ. ನಾನು ಹೀಗೆ ನಾವು ಅನೇಕ ರೀತಿಯಲ್ಲಿ ನಮ್ಮ ಜಿಲ್ಲೆಯ ಭೂಮಿಯನ್ನು ಕೊಟ್ಟಿರ್ತಕ್ಕಂಥ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಯನ್ನು ತ್ಯಾಗ ಮಾಡ್ತಕ್ಕಂಥ ಜಿಲ್ಲೆಗೆ ಈ ರೀತಿಯ ನದಿ ತಿರುವನ್ನು ಮಾಡ್ತೀನಿ ಅನ್ನುವಂಥ ಮಾತುಗಳು ಬರ್ದನೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಆಗುಹೋಗಳಿಗೆ ನೀವು ಸ್ಪಂದಿಸಬೇಕಾಗ್ತದೆ. ಹೌದು, ಒಂದ್ ಕಡೆ ನಮ್ಮ ಅನೇಕ ಅಡಿಕೆ ಬೆಳೆದಾಗಿದ್ದ ಸಂದರ್ಭದಲ್ಲಿ ಅನೇಕ ವರ್ಷಗಳನ್ನ ಇವತ್ತು ಬೇರುಹುಳ ಬಂತು, ಎಲೆ ಚುಕ್ಕೆ ರೋಗ ಬಂತು, ಒಂದ್ ಕಡೆ ಹಳದಿ ರೋಗ ಬಂತು, ತೋಟನೇ ಇವತ್ತು ನಾಶ ಆಗ್ತಾ ಇದೆ. ಅನೇಕ ರೈತರ ಭೂಮಿಯ ನಿರ್ವಹಣೆಗಾಗಿ ಅಥವಾ ಬದುಕಿಗಾಗಿ ಸಾಲ ಮೂಲ ಮಾಡಿರೋದು ಕೂಡ ಸಾಲ ಕಟ್ಟೋದಲ್ಲ, ಬಡ್ಡಿ ಕಟ್ಟೋದಲ್ಲ, ಮುಂದೆ ಜೀವನ ಮಾಡೋದು ಕಷ್ಟ ಅನ್ನುವಂತ ಒಂದು ಮನವಿಯನ್ನ ಇವತ್ತು ಕೊಟ್ರಿ. ಅವ್ರು ಸಾಲವನ್ನು ಮನ್ನಾ ಮಾಡಿ ಅಂತ ಮನವಿಯನ್ನು ಕೊಟ್ರಿ. ಈ ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇಂಥ ಒಂದು ಯೋಜನೆಯನ್ನ ಕಟ್ಟಬೇಕು ಅಂತ ಚಿಂತನೆ ಇವತ್ತಿನ ಮಹಾ ಸಭೆ ಇದೆಯೋ ಅದಕ್ಕೆ ಒತ್ತು ಕೊಟ್ಟು ನಾನು ಕೂಡ ಶ್ರೀಗಳ ಮುಂದೆ ಹೇಳಕ್ಕೆ ಬಯಸ್ತೇನೆ. ನಾನು ಯಾವುದೇ ಕಾರಣಕ್ಕೆ ಈ ಯೋಜನೆ ಆಗಬಾರದು, ಯಾವುದೇ ಕಾರಣಕ್ಕೆ ಯೋಜನೆ ಆಗಬಾರದು. ಹೌದು, ನಾನು ಕೂಡ ಇದನ್ನ ನಾನು ಇವತ್ತು ಶಾಸಕ ಆಗಿರ್ಬೋದು, ಒಂದ್ 2-2.5 ವರ್ಷ ಶಾಸಕ ಆಗಿರ್ಬೋದು ನಾನು. ಆದ್ರೆ ನಿಮ್ಗೆ ಹಾಗೆ ನಾನು ಒಬ್ಬ ಕೃಷಿಕನ ನೋವನ್ನ ಕಂಡಿರ್ತಕ್ಕಂಥ ವ್ಯಕ್ತಿ ನಾನು. ಅಧಿಕಾರ ಬರುತ್ತೆ ಹೋಗುತ್ತೆ, ಆದ್ರೆ ಈ ಯೋಜನೆ ಮಾತ್ರ ಶಾಶ್ವತವಾಗಿ ಒಂದು ಇಂತಿಸ್ತ್ರೀನ ಹಾಕ್ತಕ್ಕಂಥ ವ್ಯವಸ್ಥೆ ಮುಂದೆ ಆಗಬೇಕು ಅಂತ ವಿನಂತಿಯನ್ನ ಮಾಡಕ್ಕೆ ಬಯಸ್ತೇನೆ ನಾನು. ಹೀಗೆ ಇವತ್ತು ನಮ್ಮ ಶ್ರೀಗಳು ಕರೆಕೊಟ್ಟಂತ ಈ ಒಂದು ಸಮಾವೇಶ ಇದೆಯೋ ಬಹಳ ಅದ್ಭುತವಾಗಿ ಅರ್ಥಪೂರ್ವಕ ಇರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತೇನು ನಾವು ಹಲವಾರು ಜನ ಮಾತಾಡಿ ಕೇಳಿ ನಾವೇನು ಚಪ್ಪಾಳೆಯನ್ನು ಹೊಡೆದ, ಈ ಚಪ್ಪಾಳೆ ಮಾತ್ರ ಸೀಮಿತ ಇರ್ತಕ್ಕಂಥ ವ್ಯಕ್ತಿ ಇದಾಗಬಾರ್ದು, ಈ ಸಮಾವೇಶಗಳು ಆಗಬಾರ್ದು. ಸ್ವಾಮಿಗಳು ಯಾವುದೇ ಸಂದರ್ಭ ಕರೆದಾಗ, ಯಾವುದೇ ವಿಚಾರದಲ್ಲಿ ಕರೆದಾಗ ಇದೇ ರೀತಿಯ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸ್ವಾಮಿಗಳ ಜೊತೆ ನಾವು ಇದ್ದೀವಿ ಅನ್ನೋದನ್ನ ಧೈರ್ಯವಾಗಿ ತೋರಿಸ್ತಕ್ಕಂಥ ಸಮವಾಗ್ತದೆ. ಅಂದಾಗ ಮಾತ್ರ ನಮ್ಮ ಜಿಲ್ಲೆಗೆ ಯಾವುದೇ ಯೋಜನೆ ಬರುವಾಗ, ಯಾವುದೇ ಯೋಜನೆ ರೂಪಿಸುವಾಗ ಯೋಚನೆ ಮಾಡ್ತಕ್ಕಂಥ ಒಂದು ಸಂದೇಶ ಈ ಸಮಾವೇಶದಿಂದ ಅವ್ರಿಗೆ ಗೊತ್ತಾಗತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭಕ್ಕೆ ಬಯಸ್ತೇನೆ ನಾನು. ಹಾಗೆ ಇವತ್ತು ಬಹಳ ಅರ್ಥಪೂರ್ವಕ ಇರ್ತಕ್ಕಂಥ ಈ ಸಮಾವೇಶದಲ್ಲಿ ಬಂದು ಅನೇಕ ಹಿರಿಯರು ಎಲ್ಲರೂ ಕೂಡ ಮಾತಾಡಿರುವಂಥದ್ದು ನಾವೆಲ್ಲರೂ ಕೂಡ ಕೇಳಿರುವಂಥದ್ದು, ಅವರೆಲ್ಲರೂ ಕೂಡ ಕಾರ್ಯರೂಪಕ್ಕೆ ತರಬಹುದು. ಇವತ್ತು ನಮ್ಮ ಗೌರವ ಸಂಸದರಾಗಿರ್ತಕ್ಕಂಥ ಮಾನ್ಯ ಕಾಗೇರಿ ಸಾಹೇಬರು ಕೂಡ ಅವರೇ ಅಲ್ಲಿ ಪಾರ್ಲಿಮೆಂಟಲ್ಲಿ ಮಾತಾಡುವಂಥದ್ದು ಇರ್ಬೋದು, ನಾವು ಕೂಡ ನಮ್ಮ ಮಂತ್ರಿಗಳಿರ್ಬೋದು, ಹೆಬ್ಬಾರ್ ಸಾಹೇಬ್ ಇರ್ಬೋದು, ನಮ್ಮ ಶ್ರೀರಾಮ್ ಸಿದ್ದಿ ಅವರಿರ್ಬೋದು, ನಾವಿರ್ಬೋದು, ನಾವೆಲ್ಲರೂ ಕೂಡ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡೋದ್ರ ಮುಖಾಂತರ ನಮಗೆ ನ್ಯಾಯವನ್ನು ತಂದುಕೊಡುವಲ್ಲಿ ನಾವು ಸಕ್ರಿಯವಾಗಿ ನಾವು ಹೋರಾಟವನ್ನು ಮಾಡ್ತೀವಿ, ನಮ್ಮ ಜೊತೆ ಇರ್ತೀವಿ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ಹೇಳಿ ಈ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ನಡೆಸಿರ್ತಕ್ಕಂಥ ಈ ಸಮೂಹಕ್ಕೆ, ಈ ಸಂಘಟಕರಿಗೆ ಮತ್ತೊಮ್ಮೆ ಹಾರಬೇಕಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸಿ, ಯಾವುದೇ ಕಾರಣಕ್ಕೆ ನಾವು ಈ ನದಿ ತಿರುವನ್ನು ಬೆಡ್ತಿ ಮತ್ತು ಅಘನಾಸಿಯ ನದಿ ತಿರುವನ್ನು ನಾವು ಮಾಡೋದಕ್ಕೆ ಅವಕಾಶವನ್ನು ನೀಡಲ್ಲ ಅನ್ನುವಂಥ ಧ್ವನಿ ತಮ್ಮಿಂದ ಮತ್ತೊಮ್ಮೆ ಬರಲಿ ಅನ್ನುವಂಥ ಮಾತು ಹೇಳಿ ಮತ್ತೊಮ್ಮೆ ಶ್ರೀಗಳ ಅನುಸರಿಸಿ ಈ ಒಂದು ಅವಕಾಶಕ್ಕಾಗಿ ತಮ್ಮೆಲ್ಲರೂ ವಂಚಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜನಸ್ತೋಮಕ್ಕೆ ಒಂದು ಮುಖ್ಯ ಸೂಚನೆ. ಸೋದರರೇ ಬನ್ನಿ ಬನ್ನಿ ಸೋದರಿಯರೇ, ಬನ್ನಿ ಸೋದರರೇ ಬನ್ನಿ ಬನ್ನಿ ಸೋದರಿಯರೇ, ಬನ್ನಿ ಎಲ್ಲರೂ ಉಳಿಸೋಣ ಬೇಟಿ ಅಘನಾಶಿನಿಯನ್ನ, ಬೇಟಿ ಅಘನಾಶಿನಿ
ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಪಶ್ಚಿಮ ಘಟ್ಟದ ಕಾಡೊಳು ಸಾಗಿ ಪೋಷಣೆ ಕೈವ ದೇವತೆಯ ಹೆಚ್ಚಿದ ಜೀವಾಮೃತ ಸಿಂಚನವ ಮಾಡಿ ತೊರೆಯುವ ತಾಯಿಯ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಉಳಿಸೋಣ. ಏಳಿಸಿ ಗಡಿ ಸುಗಳಿಕ ಮಂಡುಕ ಒಳದಲ್ಲಿ ತುಳು ತುಳು ಹೊಳೆ ಗುಂಡಿ ನಡರಿ ತೊರೆಗಳು ಬೆಣ್ಣೆ ಹೊಳೆಯು ಹೊರಗೊಂದು ತೆಕ್ಕೆಗೆ ಆವರಿಯ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಉಳಿಸೋಣ. ಗಗನ ಚುಂಬಿತ ಕಾಡಲ್ಲಿ ಸಾಗುತ್ತ ಮುಂಚಳಿ ಜಲಪಾತ ನೋಡಲು ಚಂದ. ವಿರಳ ರಾತ್ರಿಯಲ್ಲಿ ಚಂದ್ರಧನಸ್ಸು ವಿಸ್ಮಯ ನೋಡಲು ಏನಂದ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಉಳಿಸೋಣ. ಬಯಲಲ್ಲಿ ಹರಿಯುತ್ತ ವೈವಿಧ್ಯ ಬೆಳೆಸುವ ಕದಲಿ ಭೂಮಿಯ ಪರ್ವತೆಯು. ಬಯಲಲ್ಲಿ ಅಡಿವೆಯ ಕಾಂಡ ಕಾಡೆಲ್ಲ ಬೆಳೆದು ಆಯುವ ಮಂದಿರ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಉಳಿಸೋಣ. ವಿಶ್ವಮಾನ್ಯವೇ ಆಯ್ತು ರಾಮಸರ ತಾಣವು. ಕದಡಿಯ ಎತ್ತಿ ಒಯ್ಯುವರಂತೆ ಸುತ್ತ ನಿಲ್ಲುವ ನಾವು. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಶಂಕೆ ಇಲ್ಲದ ಅಘನಾಶಿನಿಯ ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಉಳಿಸೋಣ. ಬನ್ನಿ ಎಲ್ಲರೂ ಸೇರೋಣ, ಎಲ್ಲರೂ ಸೇರಿ ಉಳಿಸೋಣ. ಧನ್ಯವಾದ. ಪ್ರಥಮವಾಗಿ 24 ತೀರ್ಥಂಕರರಿಗೆ ವಂದಿಸುತ್ತ, ಸಿರಸಿಯ ಪಾರ್ಶ್ವನಾಥ ತೀರ್ಥಂಕರರಿಗೆ ವಂದಿಸುತ್ತ, ಸಮಸ್ತ ಗುರುಪೂರ್ವಾಚಾರ್ಯರಿಗೆ ವಂದಿಸುತ್ತ, ಮಹಾಮಾತೆಯನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತ, ವ್ಯಕ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ವತಿಯಿಂದ ಸಿರಸಿ ನಗರದಲ್ಲಿ ಇವತ್ತು ನಾವು
ಬೆಡ್ತಿ ಹಾಗೂ ಅಘನಾಶಿನಿ ನದಿಗಳ ತಿರುವು ಯೋಜನೆಯನ್ನು ಕೈ ಬಿಡಬೇಕು ಅಂತಕ್ಕಂಥ ಮತ್ತು ಪಶ್ಚಿಮ ಘಟ್ಟ ಸಂರಕ್ಷಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿ ಜನಾಂದೋಲನ ಸಭೆಯನ್ನು ಇಲ್ಲಿ ನಿರ್ವಹಿಸಲಾಗ್ತದೆ. ಇದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸತಕ್ಕಂಥ ಶ್ರೀಮತಿ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಸರ್ವಾಣಿ ಶ್ರೀಗಳವರಿಗೆ ಗೌರವ ವಂದನೆಯನ್ನು ತಿಳಿಸಿ, ಎಲ್ಲ ಪರಮ ಪೂಜೆಗೂ ಕೂಡ ಗೌರವ ವಂದನೆಯನ್ನು ತಿಳಿಸಿ ಎಲ್ಲರಿಗೂ ಕೂಡ ಶುಭ ಸನ್ಮಾನವನ್ನು ಬಯಸ್ತಾ, ಬಂಧುಗಳೇ, ಭಾರತ ದೇಶದ ನಾಗರಿಕತೆ ಬೆಳೆದಿದ್ದೇ ನದಿ ಪ್ರದೇಶದ ತೀರಗಳಲ್ಲಿ. ಸಿಂಧು, ಗಂಗಾ, ಕಾವೇರಿ, ಕೃಷ್ಣ ಇತ್ಯಾದಿಗಳು ನಮಗೆ ಉದಾಹರಣೆಗಳಾಗಿದ್ದರೂ ಕೂಡ ನಮ್ಮ ಭಾಗಗಳಲ್ಲಿ ಯಾವ ನದಿಗಳಿದೆ ಅದರ ಇಕ್ಕೆಲೆಗಳಲ್ಲಿ ನಮ್ಮ ನಾಗರಿಕತೆ ಬೆಳೆದು ಬಂದಿದೆ. ಅಂತ ನಾಗರಿಕತೆಗಳನ್ನು ಕಟ್ಕೊಂಡು ಬರೀ ಜನರು ಮಾತ್ರ ತಮ್ಮ ಜೀವನವನ್ನು ಸಾಗಿಸ್ತಾ ಇಲ್ಲ, ಇಲ್ಲಿರ್ತಕ್ಕಂಥ ಸಣ್ಣ ಇರುವೆಯಿಂದ ಹಿಡಿದು ಆನೆಯವರೆಗೂ ಕೂಡ ತಮ್ಮ ಜೀವನವನ್ನು ಸಾಗಿಸ್ತಾ ಬಂದಿವೆ. ಅಂತ ನಾಗರಿಕತೆಯನ್ನ ಸಂರಕ್ಷಿಸ್ತಕ್ಕಂಥ ಆಂದೋಲನ ಇವತ್ತಿಲ್ಲಿ ನಡೀತಾ ಇದೆ ಅಂತ ಹೇಳಿ ನಾವು ಭಾವಿಸಿದ್ವಿ. ಯಾಕೆ ಅಂತ ಹೇಳಿದ್ರೆ, ಧಾರವಾಡದ ಭಾಗಗಳಲ್ಲಿ ಹುಟ್ಟಿ ಉತ್ತರ ಕನ್ನಡದಲ್ಲಿ ಬೆಳೆದು ಮತ್ತು ಅಲ್ಲಿಂದ ಸಮುದ್ರಕ್ಕೆ ಸೇರ್ತಕ್ಕಂಥ ಬೆಡ್ತಿ ನದಿ ಏನಿದೆ, ಸುಮಾರು 150ರಿಂದ 160 ಕಿಲೋಮೀಟರ್ಗಳ ಪ್ರಯಾಣವನ್ನು ಬೆಳೆಸ್ತಾ ಇದೆ. ಆ ನದಿಗಳಲ್ಲಿ ಈಗಾಗಲೇ ಮೊದಲಿನಿಂದಲೂ ಕೂಡ ಅನೇಕ ಆ ನದಿಗೆ ಉಪದ್ರವಗಳನ್ನು ಕೊಡ್ತಾ ಬಂದಿದ್ದಾರೆ ಸರ್ಕಾರದವರಾಯಿತು ಇತ್ಯಾದಿಗಳೆಲ್ಲವರು. ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ನದಿ ಇಕ್ಕೆರೆಗಳಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನದಿಯ ಮಕ್ಕಳಾದ ನಾವೆಲ್ಲರೂ ಮಾಡ್ತಾ ಬಂದಿದ್ದೀವಿ. ಸ್ವರ್ಣವಳ್ಳಿ ಶ್ರೀಗಳವರು 1991-92ರಲ್ಲಿ ಬೆಡ್ತಿ ನದಿಯ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಅವಾಗ ಯಾವ ಒಂದು ಪಾದಯಾತ್ರೆಯನ್ನು ಮಾಡಿದ್ರು, ಅವಾಗಿಂದ ಇವತ್ತಿನವರೆಗೂ ಬೆಡ್ತಿ ನದಿಗೆ ಏನಾದರೂ ಒಂದು ಸಮಸ್ಯೆಗಳು ಬರ್ತಾರೆ. ಅನೇಕರು ಯಾವುದೋ ಒಂದು ಹಾಡನ್ನು ಕೇಳ್ತಿದ್ವಿ, ಬೆಡ್ತೀನಿ ಎಷ್ಟು ಕಾಡ್ತಿ ಅಂತ ಹೇಳಿ. ಅದು ಎಲ್ಲರಿಗೂ ಕಾಡ್ತಾ ಇದೆ. ನದಿಗೆ ಎಲ್ಲರೂ ಕಾಡ್ತಿದ್ದಾರೆ. ಒಂದ್ಸರಿ ನದಿ ನಮಗೇನಾದ್ರೂ ಕಾಡಕ್ಕೆ ಹಿಡಿತು ಅಂತ ಹೇಳಿದ್ರೆ ಸರ್ಕಾರ ಇರೋದಿಲ್ಲ, ಯಾರು ಇರೋದಿಲ್ಲ. ಇದನ್ನ ಸ್ಪಷ್ಟವಾಗಿ ತಿಳ್ಕೋಬೇಕು. ಅದರಿಂದ ನದಿಗೆ ನಾವು ಕಾಟವನ್ನು ಕೊಡ್ಲಿಕ್ಕೆ ಹೋಗಬಾರ್ದು. ನದಿ ನಮಗೆ ಉಪಕಾರವನ್ನ ಮಾಡ್ತಾ ಇದೆ, ಸಂರಕ್ಷಣೆಯನ್ನು ಕೊಡ್ತಾ ಇದೆ, ಜೀವನವನ್ನು ಕಟ್ಟಿ ಕೊಡ್ತಾ ಇದೆ, ಎಲ್ಲವನ್ನು ಕೊಡ್ತಾ ಇರ್ತಕ್ಕಂಥ ನದಿಗೆ ನಾವು ಕೂಡ ನಮಸ್ಕಾರ ಮಾಡಿ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಮಾಡಬೇಕಾಗಿದೆ. ಏನೋ ಗೊತ್ತಿಲ್ಲ, ಸರ್ಕಾರಕ್ಕೆ ನಮ್ಮ ಉತ್ತರ ಕನ್ನಡ ಅಂದ್ರೆ ತುಂಬಾ ಪ್ರೀತಿ. ಹೇಳಿ, ತುಂಬಾ ಪ್ರೀತಿ, ತುಂಬಾ ಅಂದ್ರೆ ತುಂಬಾ ಪ್ರೀತಿ. ಅದು ಬೆಡ್ತಿ ನದಿ ವಿಚಾರದಲ್ಲಾಯ್ತು, ನೌಕಾನೆಲೆ ಸೀಬರ್ಡ್ ವಿಚಾರದಲ್ಲಾಯ್ತು, ಆನಂತರ ಕೈಗಾ ಇದರಲ್ಲಿ ಒಂದು ವಿದ್ಯುತ್ ಸ್ಥಾವರದಲ್ಲಾಯ್ತು, ಆನಂತರ ಶರಾವತಿ ಯಾವ ಪಂಪ್ ಸ್ಟೋರೇಜ್ ಮಾಡ್ತಿದ್ದಾರೆ ಇದರಲ್ಲಾಯ್ತು, ಇನ್ನೂ ಅನೇಕ ಹಲವಾರು ಯೋಜನೆಗಳು. ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ತಗೊಂಡು ನಮ್ಮ ಉತ್ತರ ಕನ್ನಡವನ್ನೇ ತುಂಬಾ ಪ್ರೀತಿಯಾಗಿ ಅವರು ಕಾಣ್ತಾ ಇದ್ದಾರೆ. ಆದ್ರೆ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಆ ಪರಿಸರವನ್ನ, ಮಕ್ಕಳನ್ನ, ಅದನ್ನು ಕೂಡ ಅದಕ್ಕಿಂತ ಹೆಚ್ಚು ಪ್ರೀತಿಯಾಗಿ ಕಾಣಬೇಕು ಅಂತಕ್ಕಂಥದ್ದು ನಮ್ಮ ಯೋಜನೆ. ಅದಕ್ಕೆ ಸರ್ಕಾರದವರು, ಯಾವ ಸರ್ಕಾರ ಉತ್ತಮ ಸರ್ಕಾರ ಅಂತ ಹೇಳಿದ್ರೆ ಜನಗಳ ಪರವಾಗಿ ಇರ್ತಕ್ಕಂಥದ್ದು ಉತ್ತಮ ಸರ್ಕಾರ, ಪ್ರಕೃತಿಯ ಪರವಾಗಿ ಇರ್ತಕ್ಕಂಥದ್ದು ಉತ್ತಮ ಸರ್ಕಾರ, ಪರಿಸರದ ಪರವಾಗಿ ಇರ್ತಕ್ಕಂಥದ್ದು ಉತ್ತಮ ಸರ್ಕಾರ, ಹಾಗೇನೆ ಆರೋಗ್ಯದ ಪರವಾಗಿ ಇರ್ತಕ್ಕಂಥದ್ದು ಉತ್ತಮ ಸರ್ಕಾರ, ಸಂರಕ್ಷಣೆಯನ್ನ, ವಾತಾವರಣದ ಸಮತೋಲತೆಯನ್ನು ಕಾಯ್ದುಕೊಂಡು ಹೋಗ್ತಕ್ಕಂಥದ್ದು ಉತ್ತಮ ಸರ್ಕಾರ. ಇದೆಲ್ಲವನ್ನ ಇಟ್ಕೊಂಡು ನಾವು ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ನಾಗರಿಕತೆಯನ್ನು ಬೆಳೆಸ್ಕೊಳ್ತಕ್ಕಂಥ ಉತ್ತಮ ಸರ್ಕಾರ ಅಂತಕ್ಕಂಥ ನಾವೆಲ್ಲ ತಿಳ್ಕೋಬೇಕು. ಅದಕ್ಕೆ ಸರ್ಕಾರದವರು ಈ ಇಂಥ ಒಂದು ಅನೇಕ ಯೋಜನೆಗಳನ್ನ ಅಲ್ಲಿಯ ಜನರ ಜೀವನ ಅಸ್ತವ್ಯಸ್ತ ಆಗದ ಹಾಗೆ ಈ ಯೋಜನೆಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇದರಲ್ಲಿ ಅನೇಕ ಯೋಜನೆ ಈಗಾಗಲೇ ಶ್ರೀಗಳವರು ತಿಳಿಸಿದ್ರು. ನಾವಿಲ್ಲಿ ಅಹಿಂಸಾ ಹೋರಾಟವನ್ನು ಮಾಡ್ತಿದ್ದೀವಿ ಅಂತ ಹೇಳಿ, ಇದರಲ್ಲಿ ಅಹಿಂಸೆ ಹೋರಾಟವನ್ನು ಮಾಡ್ತಿದ್ದೀವಿ. ಅಹಿಂಸಾ ಹೋರಾಟವನ್ನ ನಾವು ಯಾವುದರ ಪ್ರತಿ ಮಾಡ್ತಿದೀವಿ ಅಂದ್ರೆ
ಸರ್ಕಾರದವರು ಆಯ್ತು, ಇನ್ನು ಅನೇಕ ಅಧಿಕಾರಿಗಳಾಯ್ತು, ಅವರು ಹಿಂಸೆಯನ್ನು ಮಾಡ್ತಿದ್ದಾರೆ. ಯಾರಿಗೆ ಹಿಂಸೆ ಮಾಡ್ತಿದ್ದಾರೆ ಅಂದ್ರೆ ಬೇಡ್ತಿ ನದಿಗೆ ಹಿಂಸೆಯನ್ನು ಮಾಡ್ತಿದ್ದಾರೆ, ಅಗಲಾಶಿನಿ ನದಿಗೆ ಹಿಂಸೆಯನ್ನು ಮಾಡ್ತಿದ್ದಾರೆ, ಪರಿಸರಕ್ಕೆ ಹಿಂಸೆಯನ್ನು ಮಾಡ್ತಿದ್ದಾರೆ, ವಾತಾವರಣಕ್ಕೆ ಹಿಂಸೆಯನ್ನು ಮಾಡ್ತಿದ್ದಾರೆ, ಸಮತೋಲನಕ್ಕೆ ಹಿಂಸೆಯನ್ನು ಮಾಡ್ತಿದ್ದಾರೆ, ಭೂಮಿಗೆ ಹಿಂಸೆಯನ್ನು ಕೊಡ್ತಿದ್ದಾರೆ. ಈ ಎಲ್ಲಾ ಹಿಂಸೆಗಳನ್ನ ನಾವು ವಿರೋಧಿಸಿ ಇವತ್ತು ಅಹಿಂಸಾ ಆಂದೋಲನವನ್ನು ಇಲ್ಲಿ ಮಾಡ್ತಾರೆ. ಅಧ್ಯಕ್ಷತೆಯನ್ನ ಸಾಧ್ಯತೆಯನ್ನು ವಹಿಸಿದಂತ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಯತಿಗಳ ಪಾದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು, ಮಾನ್ಯ ಶಾಸಕರು, ಮಾನ್ಯ ಸಂಸದರು ಹಾಗೂ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನದ ಎಲ್ಲ ಪದಾಧಿಕಾರಿಗಳು, ಇಲ್ಲಿರತಕ್ಕಂಥ ಎಲ್ಲ ಜನಸಮುದಾಯದ ಮಧ್ಯದಲ್ಲಿ ಈ ಬೃಹತ್ ಸಮಾವೇಶ ಕೈಗೊಂಡ ನಿರ್ಣಯಗಳನ್ನ ಪ್ರಸ್ತಾಪಿಸಲು ಶ್ರೀಗಳಿಂದ ಆದೇಶಿತನಾಗಿದ್ದೇನೆ. ನಿರ್ಣಯಗಳು ಇಂತಿವೆ. ಪಶ್ಚಿಮ ಘಟ್ಟ ಬೇಡ್ತಿ ಅಘನಾಶಿನಿ ಸೇರಿದಂತೆ ಬೃಹತ್ ನದಿ ತಿರುವು ಯೋಜನೆಗಳನ್ನು, ಶರಾವತಿ ಪಂಪ್ ಸ್ಟೋರೇಜ್ ಸೇರಿದಂತೆ ಬೃಹತ್ ವಿದ್ಯುತ್ ಯೋಜನೆಗಳನ್ನು ಜಾರಿ ಮಾಡಬಾರದು ಎಂದು ಸಮಾವೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳನ್ನು ಆಗ್ರಹಿಸುತ್ತದೆ. ಇದೇ ಸಂದರ್ಭದಲ್ಲಿ ಎತ್ತಿನಹೊಳೆ ನದಿ ತಿರುವು ಯೋಜನೆಯ ವಿಫಲತೆಯನ್ನು ಸಹ ಸಮಾವೇಶ ಸರ್ಕಾರದ ಹಾಗೂ ಎಲ್ಲರ ಗಮನಕ್ಕೆ ತರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸಂಸದರು, ಶಾಸಕರು, ಮಠಾಧೀಶರು, ಜಿಲ್ಲೆಯ 60ಕ್ಕೂ ಹೆಚ್ಚು ಗ್ರಾಮ ಪಂಚಾಯತಿಗಳು, 120ಕ್ಕೂ ಹೆಚ್ಚು ರೈತ ಸಹಕಾರಿ ಸಂಘಗಳು, 48 ಗ್ರಾಮಾರಣ್ಯ ಸಮಿತಿಗಳು, 50 ಗ್ರಾಮ ಜೀವ ವೈವಿಧ್ಯ ಸಮಿತಿಗಳು, 20 ರೈತ ಒಕ್ಕೂಟಗಳು, ವನವಾಸಿಗಳು, ರೈತರು, ವನ್ಯಜೀವಿಗಳು, ನದಿ ಹಾಗೂ ಅರಣ್ಯಗಳಿಗೆ ಬೇಡ್ತಿ ಅಘನಾಶಿನಿ ನದಿ ತಿರುವು ಯೋಜನೆ ಕುತ್ತು ತರಲಿದೆ ಎಂದು ಸಮಾವೇಶ ಏಕಾಭಿಪ್ರಾಯ ವ್ಯಕ್ತಪಡಿಸುತ್ತದೆ. ನಿಮ್ಮ ಕರತಾಡದ ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಬರಲಿ ನಿರ್ಣಯದ ನಂತರ. ಶಿರಸಿ ಮತ್ತು ಬೆಂಗಳೂರಿನಲ್ಲಿ ವಿಜ್ಞಾನಿಗಳು, ನೀರಾವರಿ ತಜ್ಞರು ಸಭೆ ಸೇರಿ ನದಿ ತಿರುವು ಯೋಜನೆಗಳು ಸೂಕ್ಷ್ಮ ಪಶ್ಚಿಮ ಘಟ್ಟ ಮಡಿಲಿಗೆ ಬೇಡ, ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಧಾರಣ ಸಾಮರ್ಥ್ಯ ಈಗಾಗಲೇ ಮುಗಿದಿದೆ ಎಂದು ವರದಿ ನೀಡಿದ್ದಾರೆ. ಆದ್ದರಿಂದ ಸರ್ಕಾರ ಜನಾಭಿಪ್ರಾಯವನ್ನು ಪರಿಗಣಿಸಿ ನದಿ ತಿರುವು ಯೋಜನೆಗಳನ್ನು ಶಾಶ್ವತವಾಗಿ ಕೈಬಿಡಬೇಕು ಎಂದು ರೈತರು, ವನವಾಸಿಗಳು, ಮೀನುಗಾರರು ಪಾಲ್ಗೊಂಡ ಈ ಸಮಾವೇಶ ಒತ್ತಾಯ ಮಾಡುತ್ತದೆ. ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಹಿಂದೆ ನಿಯೋಗ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ನೀರಾವರಿ ಇಲಾಖೆಯ ತಜ್ಞರು, ಉನ್ನತ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ಪ್ರಮುಖರ ಸಭೆ ಏರ್ಪಡಿಸುವ ಆಶ್ವಾಸನೆಯನ್ನು ನೀಡಿದ್ದರು. ಅದರಂತೆ ಈ ಸಭೆಯು ದಿನಾಂಕವನ್ನು ಆದಷ್ಟು ಬೇಗ ಸರ್ಕಾರ ನಿಗದಿಪಡಿಸಬೇಕು ಎಂದು ಸಮಾವೇಶ ಆಗ್ರಹಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಹಾಗೂ ಎಲ್ಲ ಶಾಸಕರ ನೇತೃತ್ವದಲ್ಲಿ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿಯ ನಿಯೋಗ ಕೇಂದ್ರ ಪರಿಸರ, ಅರಣ್ಯ ಹಾಗೂ ನೀರಾವರಿ ಸಚಿವರನ್ನು ಭೇಟಿ ಮಾಡುವ ದಿನಾಂಕವನ್ನು ಶೀಘ್ರವೇ ನಿಶ್ಚಯಿಸಲು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಮುಂದಾಗಬೇಕೆಂದು ಸಮಾವೇಶ ಒಕ್ಕೂಟದಿಂದ ಒತ್ತಾಯಿಸುತ್ತದೆ. ಬೇಡ್ತಿ, ವರದಾ ಹಾಗೂ ಅಘನಾಶಿನಿ, ವೇದಾವತಿ ನದಿ ತಿರುವು ಯೋಜನೆಗಳ ಬಗ್ಗೆ ಡಿಪಿಆರ್ ತಯಾರಿಸಲು ರಾಜ್ಯ ಸರ್ಕಾರ ನೀಡಿರುವ ಒಪ್ಪಿಗೆಯನ್ನು ಹಿಂಪಡೆಯಬೇಕು ಎಂದು ಸಮಾವೇಶ ಒತ್ತಾಯಿಸುತ್ತದೆ. ಬೇಡ್ತಿ ಅಘನಾಶಿನಿ ಕಣಿವೆಗಳಲ್ಲಿ ನದಿ ತಿರುವು ಯೋಜನೆಗಳ ಸ್ಥಳ ಸಮೀಕ್ಷೆಗೆ ಅರಣ್ಯ ಇಲಾಖೆ ಯಾವತ್ತೂ ಅನುಮತಿ ನೀಡಬಾರದು ಎಂದು ರಾಜ್ಯ ಅರಣ್ಯ ಸಚಿವರನ್ನು ಸಮಾವೇಶ ಒತ್ತಾಯಿಸುತ್ತದೆ. ಬೇಡ್ತಿ ಅಘನಾಶಿನಿ ನದಿ ತಿರುವು ಪ್ರದೇಶದ ಜನರಿಗೆ ಅತಿ ಅವಶ್ಯವಾದ ನೀರಿನ ವ್ಯವಸ್ಥೆ ಕಲ್ಪಿಸಲು ವಿಶೇಷ ಜನಸಹಭಾಗಿತ್ವದ ಕಿರು ನೀರಾವರಿ ಯೋಜನೆಯನ್ನು ಪ್ರಕಟಿಸಲು ಸರ್ಕಾರವನ್ನು ಸಮಾವೇಶ ಆಗ್ರಹಿಸುತ್ತದೆ. ಮಾನವ ಹಕ್ಕು ಕಾಯ್ದೆ ಜಾರಿಗೆ ತಂದ ರೀತಿಯಲ್ಲಿಯೇ ನದಿಗಳಿಗೂ ಜೀವಿಸುವ ಹಕ್ಕು ಹಾಗೂ ನದಿಗಳು ನೈಸರ್ಗಿಕ ಸ್ವಚ್ಛ ಹರಿವು ಉಳಿಸಿಕೊಳ್ಳುವ ಹಕ್ಕು ನೀಡುವ ಕಾನೂನು ಜಾರಿಗೆ ತರಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರವನ್ನು ಮುಂದಾಗಬೇಕೆಂದು ಜನಪ್ರತಿನಿಧಿಗಳು ವಿಶೇಷ ಕಾಯ್ದೆಯನ್ನು ರೂಪಿಸಲು ಮುಂದಾಗಬೇಕೆಂದು ಸಮಾವೇಶ ಕರೆ ನೀಡುತ್ತದೆ. ಇಂದಿನ ಜನಸಮಾವೇಶದಲ್ಲಿ ವ್ಯಾಪಕ ಜನಶಕ್ತಿ ಪ್ರಕಟವಾಗಲು ಸಮಾಜದ ಎಲ್ಲ ಸಮುದಾಯಗಳು, ಮಠಾಧೀಶರು, ಸಂಘ ಸಂಸ್ಥೆಗಳು ಬೆಂಬಲ ನೀಡಿವೆ. ಪಶ್ಚಿಮ ಘಟ್ಟ ಉಳಿವಿಗೆ ಇನ್ನಷ್ಟು ಬಲವಾಗಿ ಜನಾಂದೋಲನ ನಡೆಸಲು ಸಕ್ರಿಯವಾಗಿ ಎಲ್ಲ ಧರ್ಮ ಸಮುದಾಯಗಳು ಒಗ್ಗೂಡಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡುತ್ತೇವೆ. ಹಾಗೂ ಇನ್ನಷ್ಟು ಪ್ರಬಲವಾಗಿ ಅಹಿಂಸಾತ್ಮಕವಾಗಿ ಪಶ್ಚಿಮ ಘಟ್ಟ ಉಳಿಸಿ ಚಳವಳಿ ನಡೆಸಲು ಸಮಾವೇಶ ನಿರ್ಧರಿಸಿದೆ. ಪ್ರಕಟಿಸುವುದು
ಪಶ್ಚಿಮ ಘಟ್ಟ ಉಳಿಸಿ ಜನಸಮಾವೇಶ ದಿನಾಂಕ 11/1/2026 ಸ್ಥಳ MES ಕಾಲೇಜ್ ಮೈದಾನ ಸಿರಿಸಿ. ನಮಸ್ಕಾರ. ಧನ್ಯವಾದಗಳು. ನಿಮ್ಮ ಬದುಕಿನ ಹಕ್ಕನ್ನು ಒತ್ತಾಯಿಸಲು ವಿರೋಧಿಸಲು ಎಲ್ಲ ಕಡೆಯಿಂದ ಆಗಮಿಸಿದಂತಹ ಮಹನೀಯರೇ ಹಾಗೂ ಮಾತೆಯರೇ, ಇವತ್ತು ನಾವೆಲ್ಲ ಬೃಹತ್ ಸಂಖ್ಯೆಯಲ್ಲಿ ಇಲ್ಲಿ ಸೇರಿರುವುದು ಬೆಳ್ತಿ ಘನಾಶಿನಿ ನದಿ ತಿರುವು ಯೋಜನೆಯನ್ನು ಸರ್ಕಾರ ಪ್ರಸ್ತಾಪಿಸಿರುವುದನ್ನು ಬಲವಾಗಿ ವಿರೋಧಿಸುವುದಕ್ಕಾಗಿ. ಇದು ಕೇವಲ ಈ ಯೋಜನೆ ವಿರುದ್ಧ ಮಾತ್ರವಲ್ಲ, ಇದು ನಮ್ಮ ನದಿಗಾಗಿ, ಪಶ್ಚಿಮ ಘಟ್ಟಕ್ಕಾಗಿ ಹಾಗೂ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವೆಲ್ಲರೂ ಇದನ್ನು ವಿರೋಧಿಸಲೇಬೇಕಾಗಿದೆ. ನದಿ ತಿರುವು ಮಾಡುವುದು ಕೇವಲ ನದಿಯ ನೀರನ್ನು ಮಾತ್ರವಲ್ಲ, ನಮ್ಮ ಬದುಕನ್ನು ಸಹ ಅದು ತಿರುವಿ ಮುರುವಿ ಹಾಕಿ ಮಾಡುತ್ತೆ ಎಂಬುದು ಇದರಲ್ಲಿ ಗೊತ್ತಾಗ್ತದೆ ನಮಗೆ. ನದಿ ಅಂದರೆ ಕೇವಲ ನೀರಿನ ಹರಿವು ಅನ್ನುವಂಥದ್ದು ಮಾತ್ರ ಅಲ್ಲ, ಅದರಲ್ಲಿ ನಮ್ಮ ಸಂಸ್ಕೃತಿ ಇದೆ, ಬದುಕು ಇದೆ, ಆಹಾರವಿದೆ, ಅದರಲ್ಲಿ ಉದ್ಯೋಗ ಇದೆ, ನಮ್ಮ ಜೀವನದ ನಾಡಿಯೂ ಕೂಡ ಅದು ಆಗಿದೆ. ಹಾಗಾಗಿ ಅದನ್ನು ನಾವು ಉಳಿಸ್ಕೊಳ್ಬೇಕು. ನದಿಗಳು ಕೇವಲ ನಮ್ಮ ಆಸ್ತಿ ಅಲ್ಲ, ಅವು ನಮ್ಮ ತಾಯಿಗೆ ಸಮಾನವಾಗಿರುವಂಥದ್ದು. ಅದನ್ನು ತಿರಿಸಬಹುದೇ ಎಂಬುವಂಥ ವಿಚಾರವನ್ನು ಎಲ್ಲರೂ ಮಾಡಬೇಕಾಗಿದೆ ಇವತ್ತಿನ ದಿವಸ. ವಿಶೇಷವಾಗಿ ಸರ್ಕಾರದವರು ನಮ್ಮ ತಾಯಿಯನ್ನು ತಿರಿಸಬಹುದೇ ಎಂಬ ವಿಚಾರವನ್ನು ಅವರು ಮಾಡಬೇಕಾಗಿದೆ. ಅದರ ಜೊತೆಯಲ್ಲಿ ನದಿ ನೀರನ್ನು ಅದು ಹರಿಯುವಲ್ಲ, ಅದರ ಜೊತೆಯಲ್ಲಿ ಈ ಯೋಜನೆಯಿಂದ ಆಗಬಹುದಾದ ಎಲ್ಲ ರೀತಿಯ ತೊಂದರೆಗಳನ್ನು ಈಗಾಗಲೇ ವಿಜ್ಞಾನಿಗಳಿಂದ ಅಥವಾ ಗುರುಗಳು ಸಹ ಮೊದಲೇ ಹೇಳಿದ್ದಾರೆ, ಅವರಿಂದೆಲ್ಲ ತಿಳ್ಕೊಂಡಿದ್ದೀರಿ ನೀವು. ಅದರ ಜೊತೆಯಲ್ಲಿ ನಾವು ಮತ್ತೆ ಅದನ್ನು ವಿಚಾರವನ್ನು ಮತ್ತೆ ಅರ್ಥವನ್ನು ಮಾಡುವುದಿಲ್ಲ. ಪ್ರಗತಿ ಅಂದರೆ ಏನು ಅಂತ ಕೇಳಿದರೆ, ನಾವು ಒಂದು ಉದ್ದೇಶವನ್ನ ಇಟ್ಟುಕೊಂಡು, ಒಂದು ಒಳ್ಳೆಯ ಉದ್ದೇಶವಾಗಿರಬೇಕು ಪ್ರಗತಿ ಅಂತ ಹೇಳಿದ್ರೆ, ಆ ಉದ್ದೇಶವನ್ನ ಇಟ್ಟುಕೊಂಡು ಇನ್ನೊಬ್ಬರ ಬದುಕಿಗೆ ತೊಂದರೆಯನ್ನ ನೀಡದೆ ಯಾವುದನ್ನ ಮಾಡ್ತೇವೆಯೋ ಅದು ಪ್ರಗತಿ ಅಂತ ಅನ್ನಿಸ್ಕೊಳ್ತದೆ. ಅದರನ್ನ ಮಾಡುವ ಮೊದಲು ಏನ್ ಮಾಡಬೇಕು ಅಂದ್ರೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಇರ್ಬೋದು, ಅದರನ್ನ ಮಾಡುವ ಮೊದಲು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿಯ ಸ್ಥಳೀಯರೊಂದಿಗೆ ಮೊದಲು ವಿಚಾರ ವಿನಿಮಯವನ್ನ ಮಾಡಿಕೊಳ್ಬೇಕು. ಅದರ ಸಾಧಕ ಬಾಧಕಗಳನ್ನೆಲ್ಲ ವಿಚಾರವನ್ನ ಮಾಡಬೇಕು. ಅದರಿಂದ ಯಾರಿಗಾದ್ರೂ ತೊಂದರೆ ಆಗ್ತದೆಯೋ, ಯಾರಿಗಾದ್ರೂ ಹಾನಿ ಆಗ್ತದೆಯೋ, ಯಾವ ರೀತಿಯ ತೊಂದರೆ ಉಂಟಾಗ್ತದೆ ಎಂಬುದನ್ನೆಲ್ಲ ಅವರು ವಿಚಾರವನ್ನ ಮಾಡಿಕೊಳ್ಬೇಕಾಗ್ತದೆ. ಹಾಗಾದಾಗ ಮಾತ್ರ ಅದು ಪ್ರಗತಿ ಅಂತ ಅನ್ನಿಸ್ಕೊಳ್ತದೆ. ಅದರನ್ನ ಸಾಧಕ ಬಾಧಕಗಳನ್ನ ವಿಚಾರ ಮಾಡಿ ಅದರಿಂದ ಒಳ್ಳೇದಾಗ್ತದೆ ಅನ್ನುವಂಥದ್ದನ್ನು ಇಟ್ಟುಕೊಂಡು ಅದರನ್ನ ಪ್ರಸ್ತಾವನೆಯನ್ನು ಮಾಡಿದ್ರೆ ಅಥವಾ ಅದನ್ನ ಜನರಿಗೆ ಕೊಟ್ಟರೆ ಅದರಿಂದ ಒಳ್ಳೆಯದು ಎನ್ನುವಂಥದ್ದು ಆಗ್ತದೆ. ನದಿ ತಿರುವು ಯೋಜನೆ ಎನ್ನುವಂಥದ್ದು ಅಭಿವೃದ್ಧಿ ಎಂದು ಕರೆಯುತ್ತಾರೆ ಅವರು. ಅಂದ್ರೆ ಹೇಳ್ಬೋದು, ಸರ್ಕಾರದವರು ಮಾಡುವಂತಹದ್ದು ಏನಂದ್ರೆ ಇದರನ್ನ ಅಭಿವೃದ್ಧಿ ಎಂಬುದಾಗಿ ಅವರು ಕರೀತಾರೆ. ನಾವು ಅದನ್ನು ಕೇಳಬೇಕಾಗಿದೆ. ಇದರಿಂದ ಅಭಿವೃದ್ಧಿ ಅಂದ್ರೆ ಈ ನದಿ ನೀರನ್ನು ತಿರುಗಿಸುವುದರಿಂದ ಅರಣ್ಯದ ಹಾನಿ ಎನ್ನುವಂಥ, ಅರಣ್ಯ ನಾಶ ಎನ್ನುವಂತಹದ್ದು ಆಗ್ತದೆ. ಅರಣ್ಯ ನಾಶವೇ ಅಭಿವೃದ್ಧಿಯೇ ಎಂಬಂತಹ ಪ್ರಶ್ನೆಯನ್ನ ಕೇಳಬೇಕು. ಅದರ ಜೊತೆಯಲ್ಲಿ ನಾವು ಕೇಳಬೇಕಾಗಿರುವಂತಹದ್ದು ಪಶ್ಚಿಮ ಘಟ್ಟ ಎನ್ನುವಂತಹದ್ದು. ಅರಣ್ಯ ಪ್ರದೇಶದ ನಾಶವಾದಾಗ ಪಶ್ಚಿಮ ಘಟ್ಟ ಮುಖ್ಯವಾಗಿರುವಂತಹದ್ದು. ನಾವು ಈ ಭಾಗದಲ್ಲಿ ಇರುವಂತಹದ್ದು ಪಶ್ಚಿಮ ಘಟ್ಟದಲ್ಲಿ ದೇಶಕ್ಕೆ ಉಸಿರಾಡಲಿಕ್ಕೆ ಏನು ಗಾಳಿ ಬೇಕು ಅದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಅದು ಕೊಡ್ತಾ ಇರುವಂತಹದ್ದು. ಆ ಪಶ್ಚಿಮ ಘಟ್ಟಕ್ಕೆ ಗಾಯ ಆಯಿತು ಅಂತಾದ್ರೆ, ನದಿಗಳಿಗೆ ತೊಂದರೆ ಆಯಿತು ಅಂತಾದ್ರೆ ಅದರ ಒಂದು ನೋವನ್ನು ಇಡೀ ದೇಶವೇ ಅನುಭವಿಸುವಂತಹ ಪರಿಸ್ಥಿತಿ ಎನ್ನುವಂತಹದ್ದು ಬರ್ತದೆ. ಹಾಗಾಗಿ ನಾವೇನ್ ಮಾಡಬೇಕು, ಅದನ್ನು ವಿರೋಧವನ್ನು ಮಾಡಬೇಕಾಗಿದೆ. ಜನರ ಬದುಕನ್ನು ಕಸಿದುಕೊಳ್ಳುವುದೇ ಒಂದು ಪ್ರಗತಿಯೇ ಎನ್ನುವಂತಹದ್ದನ್ನು ನಾವು ಕೇಳಬೇಕಾಗಿದೆ. ಎರಡನೇದಾಗಿ ಯಾಕೆಂತ ಹೇಳಿದ್ರೆ, ಈ ಯೋಜನೆಯನ್ನ ಮಾಡಿದ್ರೆ ಜನರ ಜೀವನಕ್ಕೆ ತೊಂದರೆ ಎನ್ನುವಂತಹದ್ದು ಆಗ್ತದೆ. ಅನೇಕ ಕುಟುಂಬಗಳು ಬೀದಿಗೆ ಬರ್ತವೆ. ಹಾಗಾಗಿ ಇದರನ್ನ ಬದುಕನ್ನು ಕಸಿದುಕೊಳ್ಳುವುದೇ ಅಭಿವೃದ್ಧಿಯೇ ಎಂಬಂತಹ ಪ್ರಶ್ನೆಯನ್ನು ಕೇಳಬೇಕು. ಅದರ ಜೊತೆಯಲ್ಲಿ
ನಾವು ಈ ನೀರನ್ನು ಬೇರೆ ಕಡೆಗೆ ಒಯ್ಯುವಂತಹದ್ದು, ಭವಿಷ್ಯದ ನೀರನ್ನು ಹಿಂದೆ ಖಾಲಿ ಮಾಡುವುದೇ ಒಂದು ಪ್ರಗತಿ ಎಂಬಂತಹ ಪ್ರಶ್ನೆಗಳನ್ನೆಲ್ಲ ನಾವು ಕೇಳಬೇಕಾಗ್ತದೆ ಅವರಿಗೆ. ಇದು ಅಭಿವೃದ್ಧಿ ಅಲ್ಲ, ಇದು ಒಂದು ಪರಿಸರದ ಮೇಲಿನ ಹಿಂಸಾಚಾರ. ಇದು ಇವತ್ತು ಏನ್ ಮಾಡ್ತಾರೆ ಅಂದ್ರೆ, ಈ ಯೋಜನೆಯನ್ನ ಮಾಡೋದ್ರಿಂದ ಕಾಡನ್ನ ಕಡಿತಾರೆ. ಈ ಕಾಡು ಕಡಿದಾದ ನಂತರ ಮುಂದೊಂದು ದಿವಸ ಏನಾಗ್ತದೆ ಅಂದ್ರೆ ಅಲ್ಲಿ ಭೂಕುಸಿತ ಎನ್ನುವಂತಹದ್ದು ಉಂಟಾಗ್ತದೆ. ಅದರ ನಂತರದಲ್ಲಿ ಏನಾಯ್ತು, ಪ್ರವಾಹ ಎನ್ನುವಂತಹದ್ದು ಬರ್ತದೆ. ಪ್ರವಾಹ ಆದ್ಮೇಲೆ ಮುಂದೆ ಅನೇಕ ವರ್ಷಗಳ ಕಾಲ ನಂತರದಲ್ಲಿ ಇದು ಏನಾಗ್ತದೆ ಅಂದ್ರೆ ಒಂದು ಬರ ಎನ್ನುವಂತಹದ್ದು ಬರಲಿಕ್ಕೆ ಕಾರಣವಾಗ್ತದೆ. ಹಾಗಾಗಿ ನಾವು ಈ ರೀತಿಯಾದ ಒಂದು ಸರಣಿ ಪರಿಣಾಮ ಎನ್ನುವಂತಹದ್ದು ಇದರಲ್ಲಿದೆ. ಪ್ರಸ್ತುತದಲ್ಲಿ ಹವಾಮಾನ ಒಂದು ಪ್ರಭಾವ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ, ಬದಲಾವಣೆ ಸಂದರ್ಭದಲ್ಲಿ ನಾವಿದ್ದೇವೆ. ಒಂದು ವರ್ಷ ಅತಿಯಾಗಿ ಮಳೆ ಬೀಳ್ತದೆ, ಒಂದು ವರ್ಷ ಅನಾವೃಷ್ಟಿ ಆಗ್ತದೆ, ಒಂದು ವರ್ಷ ಅತಿಯಾಗಿ ಬಿಸಿಲು ಬೀಳುತ್ತದೆ. ಈ ರೀತಿಯಾದಂತಹ ಬದಲಾವಣೆಯ ಸಂಕಷ್ಟದಲ್ಲಿ ನಾವಿರುವಾಗ ನಮ್ಮ ನದಿಯನ್ನ ಬೇರೆ ಕಡೆಗೆ ತಗೊಂಡು ಹೋದಾಗ ಅದನ್ನ ಏನಾಗ್ತದೆ ಅಂತ ಹೇಳಿದ್ರೆ, ಇಲ್ಲೂ ನೀರು ಇರುವುದಿಲ್ಲ, ಅಲ್ಲೂ ನೀರು ಹೋಗಿ ಮುಟ್ಟುವುದಿಲ್ಲ ಎನ್ನುವಂತ ಪರಿಸ್ಥಿತಿ ಬರ್ತದೆ. ಹಾಗಾದಾಗ ಏನಾಗ್ತದೆ ಅಂತ ಹೇಳಿದ್ರೆ ನೀರಿಗಾಗಿ ಹಾಕಾರ ಇರುತ್ತದೆ. ಮುಂದೊಂದು ದಿವಸ ನಾವು ಕೂಡ ಈಗ ಹೇಗೆ ಬಯಲು ಸೀಮೆಗಳಲ್ಲಿ ನೀರಿಗಾಗಿ ಹಾಕಾರ ಬರ್ತಿದ್ವು, ಅವರು ಹೇಗೆ ಪ್ರತಿಭಟನೆಗಳನ್ನ ಮಾಡ್ತಿದ್ದಾರೋ ಅದೇ ರೀತಿಯಾಗಿ ನಾವು ಕೂಡ ಪ್ರತಿಭಟನೆಯನ್ನು ನೀರಿಗಾಗಿ ಮಾಡುವ ಸಂದರ್ಭ ಎನ್ನುವಂತಹದ್ದು ಬರ್ತದೆ. ಹಾಗಾಗಿ ನಾವು ಏನ್ ಮಾಡಬೇಕು ಅಂತ ಕೇಳಿದ್ರೆ ಇದನ್ನೆಲ್ಲ ವಿಚಾರವನ್ನ ಮಾಡ್ಕೊಳ್ಬೇಕು. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಹೇಳುವುದೇನು ಅಂತ ಹೇಳಿದ್ರೆ, ಈ ರೀತಿಯಾದ ಸಮಸ್ಯೆಗಳೆಲ್ಲ ಬರ್ತದೆ. ಹಾಗಾಗಿ ಈ ಬೆಂಕಿಗೆ ತುಪ್ಪವನ್ನು ಹಾಕುವ ಕೆಲಸವನ್ನು ನೀವ್ಯಾರು ಮಾಡಬೇಡಿ. ಅದನ್ನೆಲ್ಲ ಮಾಡಿದ್ರೆ ಮುಂದಿನ ದಿವಸಗಳಲ್ಲಿ ವ್ಯತಿರಿಕ್ತವಾದ ಒಂದು ಪರಿಣಾಮ ಎನ್ನುವಂತಹದ್ದು ಅದರಿಂದ ಆಗ್ತದೆ. ಹಾಗಾಗಿ ನಾವು ಅದಕ್ಕೆ ಅವಕಾಶವನ್ನ ಕೊಡಬಾರದು. ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಹೇಗೆ ಏನಂದ್ರೆ ನಮಗೆ ಯಾವುದು ಬೇಕು ಈ ಪ್ರದೇಶದ ಜನಗಳಿಗೆ ಅಭಿವೃದ್ಧಿಯನ್ನು ಮಾಡಿಕೊಳ್ಬೇಕಾದರೆ ಮುಖ್ಯವಾಗಿ ಯಾವ ಯಾವ ಅವಶ್ಯಕತೆ ಇದೆಯೋ ಅದನ್ನ ಮಾತ್ರ ಕೊಟ್ಟರೆ ಈ ಪ್ರದೇಶ ಎನ್ನುವಂತಹದ್ದು ಅಭಿವೃದ್ಧಿ ಆಗ್ತದೆ. ಮನುಷ್ಯರಿಗೆ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಭಯ ಎನ್ನುವಂತಹದ್ದು ಇದೆ. ಯಾವಾಗ ಎಷ್ಟೊತ್ತಿಗೆ ಎಲ್ಲಿ ಮುಳುಗಿ ಹೋಗ್ತದೆಯೋ ಏನೋ ಎನ್ನುವಂತ ಆತಂಕ ಎನ್ನುವಂತಹದ್ದು ನಮ್ಮಲ್ಲಿದೆ. ಮತ್ತೊಂದು ಏನಂದ್ರೆ, ಈ ರೀತಿಯಾಗಿ ನಮ್ಮ ಒಂದು ಸಾಂಸ್ಕೃತಿಕ ಒಂದು ಅಭಿವೃದ್ಧಿಯನ್ನು ಒಂದು ಸಾಂಸ್ಕೃತಿಕ ಪರಂಪರೆಗೆ ಒಟ್ಟ ಎನ್ನುವಂತಹದ್ದು ಬೀಳುತ್ತದೆ. ನಾವು ಇಲ್ಲಿಂದ ಬಿಟ್ಟು ಬೇರೆ ಭಾಗಕ್ಕೆ ಹೋಗುವ ಪರಿಸ್ಥಿತಿ ಬಂದಾಗ ಅಲ್ಲಿಯೇ ಒಂದು ಇದಕ್ಕೆ ಹೊಂದಿಕೊಳ್ಳುವಂತ ಪರಿಸ್ಥಿತಿ ಆಗೋದಿಲ್ಲ ನಮ್ಮ ಹತ್ರ. ನಾವು ಇಲ್ಲಿಂದ ನಮ್ಗೇನಂದ್ರೆ ಈ ಸ್ವರ್ಗದಂತಹ ಪ್ರದೇಶದಲ್ಲಿ ನಾವೆಲ್ಲರೂ ಇದ್ದೇವೆ, ಮಲೆನಾಡಿನಲ್ಲಿ. ಇಲ್ಲಿರುವಂತವ್ರನ್ನ ನಾವು ಬಯಲು ಸೀಮೆಗೋ ಅಥವಾ ಬೇರೆ ಪ್ರದೇಶಗಳಿಗೋ ಕಳಿಸ್ಕೊಟ್ಟಾಗ ಏನಾಗ್ತದೆ ಅಂದ್ರೆ ಅವರಿಗೆ ಅಲ್ಲಿ ಹೋಗಿ ಜೀವನ ಮಾಡುವಂತಹ ಒಂದು ವ್ಯವಸ್ಥೆಗೆ ಹೊಂದಿಕೊಳ್ಳುವ ಒಂದು ಪರಿಣಾಮ ಎನ್ನುವಂತ ಪ್ರಭಾವ ಎನ್ನುವಂಥದ್ದು ಆಗ್ಲಿಕ್ಕಿಲ್ಲ ಅವರ ಜೀವನ ವ್ಯವಸ್ಥೆಯಲ್ಲಿ. ನಾವಿಲ್ಲಿಂದ ಹೊರ ಬೇರೆ ಕಡೆ ಹೋಗುವಂತಹದ್ದು ಇರ್ಬೋದು. ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಂಗಾರಪ್ಪನವರು ಅದರ ನೇತೃತ್ವ ವಹಿಸಿಕೊಂಡು ಆ ಕಾರ್ಯವನ್ನು ಸ್ಥಗಿತ ಮಾಡಿದರು. ಯಾಕಂತಂದ್ರೆ ಅವತ್ತಂದ್ರೆ ಆ ಕಾರ್ಯ ಆಗಿದ್ರೆ ಇವತ್ತು ಸೊರಬ ತಾಲೂಕು ಮುಕ್ಕಾಲವಾಗಿ ಮುಳುಗಡೆ ಆಗ್ತಿತ್ತು. ನಾವೆಲ್ಲ ಮುಳುಗಡೆ ಪ್ರದೇಶದಲ್ಲಿ ಇರ್ತಿದ್ದೀವಿ. ಅಂತ ಯೋಜನೆಯನ್ನ ಅವತ್ತಿನ ಜನಪ್ರತಿನಿಧಿಗಳು ಬಹಳಷ್ಟು ಸಹಕಾರದಿಂದ ಆ ಯೋಜನೆಯನ್ನು ಕೈ ಬಿಟ್ಟಿದೆ. ಇವತ್ತು ಏನಾಗಿದೆ ಇಲ್ಲಿ ಅಂತಂದ್ರೆ, ಹಿಂದೆ ಗುರುಗಳಿದ್ದಾರೆ, ಮುಂದೆ ಗುರಿ ಇದೆ. ನಾವು ಯಾರೂ ಕೂಡ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಎಲ್ಲ ನಮ್ಮ ಸಂಸದರು, ಶಾಸಕರು ಉತ್ತಮವಾಗಿರ್ತಕ್ಕಂಥ ಭರವಸೆಗಳನ್ನು ಕೊಡ್ತಾರೆ. ಈಗ ಎಲ್ಲ ಪಕ್ಷದವರು ಇದ್ದಾರೆ. ಆ ಎಲ್ಲ ಪಕ್ಷರು ಸಂಘಟನೆ ಇದ್ದಾಗ, ಆ ಪೂಜ್ಯ ಒಂದು ಸತ್ಯ ಸಂಕಲ್ಪವಿದ್ದಾಗ ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಆಗಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ನಾವು ಮನಸ್ಸಿಗೆ ಹೇಳ್ತಾ ಇದ್ದೇವೆ. ಇಲ್ಲಿ ಪಶ್ಚಿಮ ಘಟ್ಟದ ಹೋರಾಟದ ಬಗ್ಗೆ ನಮ್ಮ ಅನಂತ ಆಶೀಶ್ವರವರು ನಿರಂತರವಾಗಿರ್ತಕ್ಕಂಥ ಹೋರಾಟವರು. ಅವರು ನಮ್ಮ ಸಂಪರ್ಕ ಬಹಳ ವರ್ಷದಿಂದ ನಡೀತಾ ಇದ್ದರು. ಬಹಳಷ್ಟು ಅವಿನಾಭಾವ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಹೋರಾಟಗಾರ. ಅವರ ಗುರುಗಳು ನಮ್ಮ ಸರಸ್ವತಿ ಸೋನವಲ್ಲಿ ಮಹಾಪೂಜ್ಯರು. ಈ ಒಂದು ಸಂಘಟನೆ ಇದೆ, ಆ ಸಂಘಟನೆಗೆ ಒಂದು ಶಕ್ತಿ ತುಂಬಬೇಕಂತಂದ್ರೆ ಒಬ್ಬ ಕರ್ತೃ ಅಂತಕ್ಕಂಥ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿಗೆ ಒಂದು ಸಮರ್ಥವಾಗಿರ್ತಕ್ಕಂಥ ಅನುಷ್ಠಾನದ ಬಲ ಬೇಕು. ಆ ಅನುಷ್ಠಾನದ ಬಲ ಇದ್ರೆ ಮಾತ್ರ ಇಷ್ಟೆಲ್ಲ ಜನಸಂಖ್ಯೆ ಜನಸ್ತೋಮ ಬರಲಿಕ್ಕೆ ಸಾಧ್ಯತೆ ಇದೆ. ಈ ಒಂದು ವಿಚಾರ ಮಾಡಿ, ಸ್ವಾತಂತ್ರ್ಯದ ಪೂರ್ವದಲ್ಲಿ ನಾವು ಬಹಳ ಜನ ಇರಲಿಲ್ಲ. ನಾವು ಬರೀ ಒಂದು 30 ಕೋಟಿ ಜನಸಂಖ್ಯೆ ಇದ್ದೀವಿ. ಒಬ್ಬ ಗಾಂಧೀಜಿ ಒಂದು ಕರೆ ಕೊಟ್ಟರೆ 30 ಕೋಟಿ ಜನಗಳ ಕೈ ಎತ್ತಾ ಇದ್ರು.
ಇಲ್ಲಿ ಸ್ವರ್ಣವಲ್ಲಿ ಸ್ವಾಮೀಜಿಯವರು ಒಬ್ಬ ಕರೆ ಕೊಟ್ರ ಇಡೀ ಜಿಲ್ಲೆನೇ ಇವತ್ತಿಗೆ ಬರ್ತೈತೆ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಮಾಡಿಕೊಂಡು ಈ ಕಾರ್ಯವನ್ನ ಇಲ್ಲಿಗೆ ಕೈ ಬಿಡಬೇಕು. ಯಾವುದೇ ರೀತಿ ಆಡಲಿಕ್ಕೆ ಅವಕಾಶವನ್ನು ಕೊಡಬಾರದಂತಕ್ಕಂಥ ಈ ಸಂಸ್ಥೆ ಸಂಘದ ಜೊತೆಗೆ ಈ ನಿಮ್ಮೆಲ್ಲರ ಜೊತೆಗೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೇವೆ. ನಿಮ್ಮ ಜೊತೆಗೆ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ಈಗಾಗಲೇ ಸಮಯ ಕೂಡ ಬಹಳಷ್ಟು ಆಗಿದೆ. ಇನ್ನು ಪರಮ ಪೂಜ್ಯರು ಆಶೀರ್ವಚನ ಇದೆ, ಇನ್ನು ಹಲವಾರು ವಿಷಯಗಳು ಚರ್ಚೆ ಆಗಲಿದೆ. ಆ ಚರ್ಚೆಗೆ ಅವಕಾಶವನ್ನು ಕೊಟ್ಟು ಯಾವುದೇ ರೀತಿ ಯೋಜನೆಗಳನ್ನ ಕೈ ಬಿಡಬೇಕು. ಇದು ಸಾತ್ವಿಕವಾಗಿರ್ತಕ್ಕಂಥ ಹೋರಾಟ, ತಾಮಸ ಹೋರಾಟಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಸಾತ್ವಿಕವಾಗಿ ಹೋರಾಟ ಮಾಡಿ ಸರ್ಕಾರಕ್ಕೆ ಕಿವಿಗೆ ಮುಟ್ಟತಕ್ಕಂಥ ಕಾರ್ಯವನ್ನ ನಾವು ನೀವೆಲ್ಲರೂ ಮಾಡುವಂತಕ್ಕಂಥ ಮಾತು ಹೇಳಿ ನಮ್ಮಂದರ ಮಾತು ಹಾಕೊಳ್ತಾ ಇದ್ದೇವೆ. ಒಟ್ಟಿ ನೀವು ನದಿಗಳನ್ನ ತಿರುಗಿಸ್ತಾ ಇಲ್ಲ, ಬೇರೆ ಯಾವುದೋ ಉದ್ದೇಶಗಳು ಈ ಹಿನ್ನೆಲೆಯಲ್ಲಿ ಇವೆ ಎಂಬುದನ್ನು ನಾವೆಲ್ಲ ಅರಿತುಕೊಂಡಿದ್ದೇವೆ. ಅದಕ್ಕೆ ನಾವು ಸೇರಿದ್ದೇವೆ. ಖಂಡಿತವಾಗಿ ಈ ಯೋಜನೆಯನ್ನ ಮಾಡಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂತಹ ಘೋಷ ನಿಮ್ಮಾಗಿ ಉಪಸ್ಥಿತಿ. ಗಂಗೆಯನ್ನು ತಲೆಗೆ ಹೊತ್ಕೊಂಡು ಅವರಿಗೆ ಗಂಗಾಧರ ಅಂತ ಅನೇಕ ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತಹ ಆತ್ಮವಿಶ್ವಾಸದಿಂದ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಅವರ ಸಂಕಲ್ಪ ಹುಸಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಯೋಜನೆ ಕಾರ್ಯಗತವಾಗುವುದೇ ಇಲ್ಲ. ನನಗೆ ಬಹಳ ಆಶ್ಚರ್ಯ ಅನಿಸುತ್ತೆ, ವೇದಿಕೆಯಲ್ಲಿ ಎಲ್ಲ ಪಕ್ಷದವರು ಸೇರ್ಕೊಂಡಿದ್ದಾರೆ. ಇದೆಲ್ಲ ಬಹಳ ಅಪರೂಪದ ಕೆಲಸಗಳು ಜಗತ್ತಿನಲ್ಲಿ ಆಗ್ತಕ್ಕಂಥ. ಎಲ್ಲ ಪಕ್ಷದವರು ಸೇರಿಕೊಂಡು ಒಂದೇ ಒಂದು ಘೋಷ ಹೇಳ್ತಿದ್ದಾರೆ, ಈ ಕೆಲಸ ಆಗಲಿಕ್ಕೆ ನಾವು ಬಿಡೋದಿಲ್ಲ ಅಂತ. ಮಾತ್ರ ಸಾಧ್ಯ ಇಂತಹ ಮಹತ್ ಕಾರ್ಯಗಳನ್ನು ಮಾಡುವಂಥದ್ದು. ಆದ್ದರಿಂದ ಸತ್ಯ ಸಂಕಲ್ಪರ ಅವರ ಈ ಒಂದು ಕಾರ್ಯ ನಿಶ್ಚಿತವಾಗಿ ಯಶಸ್ವಿಯಾಗತ್ತೆ. ಈ ಯೋಜನೆ ಖಂಡಿತವಾಗಿ ಸ್ಥಗಿತವಾಗತ್ತೆ. ಉತ್ತರ ಕನ್ನಡದ ಈ ಸುಂದರ ವನರಾಜಿ ಜಲ ನೆಲ ಸುರಕ್ಷಿತವಾಗಿರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಈ ಹೋರಾಟದ ಪ್ರಜ್ಞೆ ಮುಂದುವರಿಯಲಿ. ಪ್ರತಿನಿತ್ಯ ದೇವರಿಗೆ ಒಂದು ಹೂ ಹಾಕುವ ಎರಡೂ ಸೇರಿದ್ರೆ ಖಂಡಿತವಾಗಿ ನಮ್ಮ ಕಾರ್ಯ ಕೈಗೂಡುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಮಂಗಳವನ್ನು ಬಯಸಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಸ್ವಾಮಿಗಳು ಹೋಗೋ ಜಾಗ ಸುತ್ತಾಗಿ ಚೇರ್ ಕೂಡ ಬಂದ್ಬಿಟ್ರು. ನಮಸ್ಕಾರಗಳು. ಈಗಾಗಲೇ ಹೇಳಿದಂತೆ ತಮ್ಮ ಶಿರದಲ್ಲಿ ಗಂಗೆಯನ್ನೇ ಹೊತ್ತು ಪ್ರದಾಯಿನಿ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ವೇದಿಕೆಯಲ್ಲಿರುವ ಎಲ್ಲ ಯತಿವರೆಂದರೆ, ಎಲ್ಲ ಗೌರವಾನ್ವಿತರೆ ಹಾಗೂ ಮಹಾಜನರೇ, ಮಾತೆ ವಿರೋಧ ನಮಗ್ ಬೇಡ ಇಷ್ಟೇ ನಾವು ಹೇಳ್ತಾ ಇಲ್ಲ. ನಮಗೆ ಏನು ಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದೀವಿ. ಇದನ್ನು ಅನೇಕ ಸಲ ಹೇಳಿದ್ದೇವೆ, ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇವೆ. ಇದು ಬರೀ ನಾವು ಮಾತ್ರ ಹೇಳಿದ ಮಾತಲ್ಲ. 1999 ಇಸ್ವಿ ಜನವರಿ 23, 24, 25ರಂದು PSS ನಟ್ಟದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಪರಿಸರ ಪೂರ್ವ ಅಭಿವೃದ್ಧಿ ಏನು ಬೇಕು ಅನ್ನೋದನ್ನ ಎಲ್ಲಾ ವಿಷಯದ ತಜ್ಞರನ್ನು ಸೇರಿಸಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡಿದ್ದಾಗಿದೆ. ಆ ಕಾರ್ಯಕ್ರಮದಲ್ಲಿ ಹೊರಹೊಮ್ಮಿರುವ ಅನೇಕ ನಿರ್ಣಯಗಳ ಪೈಕಿ ಒಂದು ನಿರ್ಣಯ ಹೀಗಿದೆ: ಮುಳುಗಡೆ ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ, ಮುಳುಗಡೆ ಅವಕಾಶ ಇಲ್ಲದಂತೆ, ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ ನೀರಾವರಿ ಮಾಡಲಿಕ್ಕೆ ಸಾಧ್ಯತೆ ಮಾಡಬೇಕು. ಹರಿನೀರಿನ ಸಹಜ ವೇಗದಲ್ಲೇನೆ ಸಹಜ ವಿದ್ಯುತ್ ಉತ್ಪಾದನೆ ಕೂಡ ಸೇರದಂತೆ ಅಂತರ್ಜಲದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕಾಗಿದೆ. ಅದನ್ನು ನಮ್ಮೆಲ್ಲ ನದಿಗಳಿಗೆ ಮಾಡಿ ಅಂತ ಹೇಳಿ ಆ ದಿವಸ ಸಮಾವೇಶದಲ್ಲಿ ಪ್ರಧಾನ ನಿರ್ಣಯ ಬಂದಿತ್ತು. ನದಿಗಳು ಅವುಗಳು ಕೂಡ ಜೀವಗಳೇ. ಭಗವಂತನ ಸೃಷ್ಟಿಯಲ್ಲಿ ನದಿಗಳು ಕೂಡ ಜೀವಗಳು, ಅಥವಾ ಹೆಚ್ಚು ಹೇಳಬಹುದು ಅವುಗಳು ದೇವತೆಗಳು. ಆದ್ದರಿಂದ ಅವರಿಗೆ ದೇವರು ಪರಮಾತ್ಮ ಹರಿಯುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಉಪನಿಷತ್ನಲ್ಲಿ
ಒಂದು ಮಾತು ಬರ್ತದೆ, ಏತಸ್ಯವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ ಪ್ರಾಚ್ಯು ಅಜ್ಞಾನಕ್ಕೆ ಸಂದಂತೆ ಶ್ವೇತೇಭ್ಯ ಪರ್ವತೇಭ್ಯ ಪತಿಚ್ಯೋ ಅನ್ಯಾಹ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಯಾವ ನದಿಗೆ ಪೂರ್ವ ಕರಿಬೇಕು, ಯಾವ ನದಿಗೆ ಪಶ್ಚಿಮ ಕರಿಬೇಕು, ಇದು ಭಗವಂತನ ಆಜ್ಞೆ ಇದೆ. ಅದನ್ನು ನಾವು ಬದಲಾಯಿಸಿದರೆ ಭಗವಂತನ ಆಜ್ಞೆಗೆ ವಿರುದ್ಧವಾಗಿ ಬರೆದ ಹಾಗೇನೆ. ನಮಗೆ ಹೇಗೆ ಬದುಕುವ ಸ್ವಾತಂತ್ರ್ಯ ಇದೆಯೋ ಹಾಗೆ ಆ ನದಿಗೂ ಕೂಡ ಬದುಕುವ ಸ್ವಾತಂತ್ರ್ಯ ಇದೆ. ನೈಸರ್ಗಿಕ ಸ್ವಚ್ಛ ಹರಿಗೊಳಿಸಿಕೊಳ್ತಕ್ಕಂಥ ಹಕ್ಕನ್ನ ನದಿಗಳು ನೀಡಬೇಕು ಅಂತ ಕಾನೂನು ನಿರ್ಮಾಣ ಆಗಬೇಕು ಅಂತ ಒಂದು ಬೇಡಿಕೆ ಕೂಡ ಇವತ್ತು ಈ ನಿರ್ಣಯದಲ್ಲಿ ಬಂದು ಗಮನಿಸಿರಬಹುದು. ನಮ್ಮ ವೇದಿಕೆಯಲ್ಲಿ ಜನಪ್ರತಿನಿಧಿಗಳು ಎಲ್ಲ ಪಕ್ಷ ಭೇದ ಮರೆತು ಒಟ್ಟಿಗೆ ಸೇರಿದ್ದಾರೆ. ಅವರು ಸಾಕಷ್ಟು ಚರ್ಚೆ ಮಾಡಿದ್ದಾರೆ, ತೀವ್ರವಾದ ಚರ್ಚೆಯನ್ನೇ ಮಾಡಿದ್ದಾರೆ. ಚರ್ಚೆ ಇರಲಿ, ಆದರೆ ಹೋರಾಟದಲ್ಲಿ ಒಗ್ಗಟ್ಟಿರಲಿ. ಒಗ್ಗಟ್ಟು ಆಗದಿದ್ದರೆ ಬಹಳ ದೊಡ್ಡ ಅಪಾಯ ಇದೆ. ಕೇಳಿಕೊಳ್ಳಿ, ಎಲ್ಲ ಜನಪ್ರತಿನಿಧಿಗಳು ಕೂಡ ಕೇಳಿಕೊಳ್ಳಿ. ಒಗ್ಗಟ್ಟಾಗಿ ಹೋರಾಟ ಮಾಡಿದ ಒಂದು ದೊಡ್ಡ ಅಪಾಯ ಇದೆ. ಏನಂತಂದ್ರೆ ಸಾಮೂಹಿಕವಾಗಿ ಇಡೀ ಜಿಲ್ಲೆಯ ಜನ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತಕ್ಕಂಥ ಕಾಲ ಬಂದಿದೆ. ಆತ್ಮೀಯ ಮಹಾಜನರೇ, ಮಾಡ್ತೇನೆ ಸುಮಾರು 20,000 ಜನ ಸೇರಬಹುದು ಅಂತ ಹೇಳಿ ಕಾರ್ಯಕರ್ತರ ತಿಳಿಸಿದ್ರು. ಕೆಲವು ಜನ ನಿರ್ಗಮಿಸಿದ್ರು ಕೂಡ ಕಾರ್ಯಕ್ರಮ ಮುಕ್ತಾಯ ಇರುತ್ತೆ. ಒಂದೇ ಸಲ ಲೋಕರೊಬ್ಬರು ಆಗುವ ಸಂಭವ ಇದೆ. ಹಾಗಾಗದೇ ಇರುವ ಸಾವಧಾನವಾಗಿ ನಿರ್ವಹಿಸಬೇಕು. ಆಗಲೇ ಕಾರ್ಯಕರ್ತರು ನಿರೂಪಣೆ ಮಾಡೋ ಸೂಚನೆ ಕೊಡ್ತಾ ಇದ್ದಾರೆ, ನಿಧಾನವಾಗಿ ಹೋಗ್ಬೇಕು. ನೋಡಿ, ಇಲ್ಲಿ ಹೊರಗೆ ಹೋಗ್ಬೇಕಾದ್ರೆ 2 ಮಾರ್ಗಗಳಿದ್ದಾವೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಅನೇಕ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಅವುಗಳ ಪಟ್ಟಿ ತುಂಬ ದೊಡ್ಡದಿದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಟ್ಟಿದೆ. ಇದಲ್ಲದೆ ಇನ್ನು ಅನೇಕ ಜಿಲ್ಲೆಯ ಸಹಕಾರಿ ಸಂಸ್ಥೆಗಳು, ಸಂಘಟನೆಗಳು, ವಿವಿಧ ಸಮುದಾಯಗಳು, ಅದೇ ಲೆಕ್ಕವಿಲ್ಲ, ಅಷ್ಟು ಜನ ಬೆಂಬಲ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಒಗ್ಗಟ್ಟಿನ ದೃಷ್ಟಿ ಒಂದೇ ಕೂಡ ಇರಲಿ. ಕೊನೆಯದಾಗಿ ಸರ್ಕಾರದ ಮೇಲೆ ನಮ್ಮದೊಂದು ಆಗ್ರಹ. ಯೋಜನೆ ಬಗ್ಗೆ ಪ್ರಾಮಾಣಿಕವಾದ ವಸ್ತುನಿಷ್ಠವಾದ ವೈಜ್ಞಾನಿಕ ಚಿಂತನೆ ನಡೆಯಿರಿ. ಇದು ಸರ್ಕಾರದ ಮೇಲೆ ನಮ್ಮ ಆಗ್ರಹ. ಯಾಕಂದ್ರೆ ಸರ್ಕಾರಕ್ಕೆ ಒಂದು ಇಕ್ಕಟ್ಟು ಬರ್ತದೆ. ಇಲ್ಲಿ ಪ್ರಬಲವಾಗಿ ಬೇಡ ಅಂತ ಹೇಳ್ತಾರೆ, ವರ್ಷ ಅಲ್ಲಿ ಏನೊಂದು ದಿನ ಪ್ರಬಲವಾಗಿಯೇ ಈ ಯೋಜನೆ ಬೇಕು ಅಂತ ಹೇಳೋ ಧ್ವನಿ ಕೂಡ ಹೇಳ್ಬಹುದು. ಹಾಗಾಗಿ ಸರ್ಕಾರ ಇದರಲ್ಲಿ ಪ್ರಾಮಾಣಿಕವಾದ ಚಿಂತನೆ, ವೈಜ್ಞಾನಿಕವಾದ ಚಿಂತನೆ ಮಾಡಬೇಕು. ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಬಾರದು. ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರದೆ ಪ್ರಾಮಾಣಿಕವಾದ ವಾಸ್ತವಿಕತೆಗೆ ಆದ್ಯತೆ ಕೊಡಬೇಕು. ನಮ್ಮ ಧೈರ್ಯ ಇದೆ, ಹಾಗೆ ಆದ್ಯತೆ ಕೊಟ್ಟು ವೈಜ್ಞಾನಿಕ ಚಿಂತನೆ ನಡೆದರೆ ಈ ಯೋಜನೆ ಕಾರ್ಯಗತ ಆಗೋದು ಸಾಧ್ಯವೇ ಇಲ್ಲ. ಅದರಿಂದ ಈ ಯೋಜನೆಯ ಚಿಂತನೆಯಲ್ಲಿ ಪ್ರಾಮಾಣಿಕವಾದ ವೈಜ್ಞಾನಿಕ ಚಿಂತನೆ ಮೊಟ್ಟ ಮೊದಲ ಮಹತ್ವ. ಎರಡನೇ ಮಹತ್ವ ಕಾನೂನಿಗೆ ಮಹತ್ವ ಕೊಡಬೇಕು. ನೋಡಿ, ಇದು ಜೀವ ವೈದ್ಯ ಸಂರಕ್ಷಿತ ವಲಯ ಅಂತ ಘೋಷಣೆ ಆಗಿದೆ ಕಾನೂನು ಪ್ರಕಾರ. ಜಿಲ್ಲೆ ಎಲ್ಲಾ ಪಂಚಾಯಿತಿಗಳು, ಯಾವುದೇ ಒಂದು ಪಂಚಾಯಿತಿ ಕೂಡ ಅಪವಾದ ಇಲ್ಲ. ಪ್ರತಿಯೊಂದು ಪಂಚಾಯಿತಿ ಕೂಡ ತಮ್ಮ ನಿರ್ಣಯ ಮಾಡಿದ್ದಾರೆ ಯೋಜನೆ ವಿರುದ್ಧವಾಗಿ. ಈಗೆಲ್ಲ ಕಾನೂನಿನ ಬಲ ಇದೆ. ನೋಡಿ, ವೈಜ್ಞಾನಿಕ ಚಿಂತನೆಗೆ ಎಷ್ಟು ಮಹತ್ವ ಇದೆ ಅಂತ ಹೇಳಿ ಬಹಳ ಅದ್ಭುತವಾದ ಸಂಗತಿ ತಾನೇ ನಮ್ಮ ಗಮನಕ್ಕೆ ಬಂತು. ಪಶ್ಚಿಮ ಘಟ್ಟದ ಪರಿಸರ ಉಳಿದರೆ ಮಾತ್ರವೇ ಜಗತ್ತಿನ ಹವಾಮಾನ ಸರಿಯಾಗಿರುತ್ತೆ ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾರೆ. ಹಾಗಾಗಿ ಈ ಪಶ್ಚಿಮ ಘಟ್ಟದ ಉಳಿವಿನ ಬಗ್ಗೆ ವಿಶ್ವ ಬ್ಯಾಂಕಿನ ಮೂಲಕ ಇಂಗ್ಲೆಂಡಿನ ವಿಜ್ಞಾನ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮವರಿದ್ದ ಬಗ್ಗೆ ಎಚ್ಚೆತ್ತುಕೊಳ್ಬೇಕು, ಪ್ರಾಮಾಣಿಕ ಚಿಂತನೆಗೆ ಮಹತ್ವ ಕೊಡಬೇಕು, ವಿಜ್ಞಾನಿಗಳ ಮೇಲೆ ಪ್ರಭಾವ ಬೀರಬಾರದು. ನಮ್ಗೆ ಅನೇಕ ಸಲ ಅನುಭವಕ್ಕೆ ಬಂದಿದೆ, ಅದನ್ನು ಹೇಳಕ್ ಹೋಗೋದಿಲ್ಲ ನಾವು ವ್ಯಕ್ತಿ ಹೆಸರನ್ನ. ಆತರ ಆಗದೆ ಸರಿಯಾದ ಚಿಂತನೆ ಆದ್ರೆ ಮಾತ್ರವೇನೆ ಭವಿಷ್ಯತ್ತು ಸರಿಯಾದ ನಿರ್ಮಾಣ ಆಗುತ್ತೆ. ಇಲ್ಲ ಭವಿಷ್ಯತ್ತು ಕತ್ತಲಾಗುವಂತ ಅಪಾಯ ಇದೆ. ಆತ್ಮೀಯ ಮಹಾಜನರೇ, ನೀವೆಲ್ಲ ಬಹಳ ಹೊತ್ತಿನಿಂದ ತಾಳ್ಮೆಯಿಂದ ಕೂತಿದ್ದೀರಿ. ಈ ತಾಳ್ಮೆಗೆ ಏನು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ.
ಯಾಕಂದ್ರೆ ನೀವುಗಳು ಬಂದು ಧ್ವನಿಗೂಡಿಸಿದ್ರೆ ಮಾತ್ರವೇನೆ ಹೋರಾಟಕ್ಕೆ ಬಲ. ಯಾರು ಒಬ್ಬರು ಸ್ವಾಮಿಗಳು ಮಾತ್ರ ಕೂಗಿದ್ರೆ ಅದಕ್ಕೆ ಬಲ ಇಲ್ಲ. ಹಿಂದೆ ಕೂಡ ಬಲ ಬಂದಿದ್ದು ನೀವೆಲ್ಲ ಬಂದಿದ್ರಿಂದ, ಅಥವಾ ನಿಮ್ಮ ಅಪ್ಪಂದ್ರು ಬಹುಶಃ ಅನೇಕರು ಅಪ್ಪಂದ್ರು ಯಾವಾಗ ಬಂದಿದ್ರು, ಈಗ ನೀವು ಬಂದಿದ್ದೀರಿ. ಈ ರೀತಿಯಲ್ಲಿ ಬಹಳ ಸತತವಾಗಿ ಇದ್ದರೆ ಸಂಘೀಯ ಶಕ್ತಿ ಕಲವುಯುಗೆ ಆವಾಗ ಏನು ಕೂಡ ಗೆಲ್ಬಹುದು. ಅದು ವೈಜ್ಞಾನಿಕತೆ, ಅದು ಕಾನೂನು, ಅದು ಜನಾಂದೋಲನ, ಇವು ಮೂರು ಬಂದರೆ ಮುಂದೆ ಜನಪ್ರತಿನಿಧಿಗಳ ಪ್ರಯತ್ನ ಯಶಸ್ವಿ ಆಗುತ್ತೆ. ಅಥವಾ ಯಶಸ್ವಿ ಆಗಲಿ ಅಂತ ಹೇಳಿ ಹಾರೈಸಿ ಮಾತಿಗೆ ಪೂರ್ಣಗೊಳ್ಳುತ್ತೇವೆ. ಶ್ರೀ ವಿಘ್ನೇಶ್ವರ ಹೆಗಡೆ ಬೊಮ್ಮನಹಳ್ಳಿ ಮಾಡಿರುವಂತ 400 ಕಾರ್ಯಕ್ಕೆ ನೀವೆಲ್ಲರೂ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಹೇಳಬೇಕು ಅಂತ